ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಡಿ ಜಿ ಎಜುಕೇಷನ್. ಸೊ ಇವತ್ತು ನಾವು ಇಂಡಿಯನ್ ಮ್ಯಾಪ್ ಅಂದರೆ ಇಂಡಿಯಾದ ಫಿಸಿಕಲ್ ಮ್ಯಾಪನ್ನು ಇವತ್ತು ನಾವು ನೋಡೋಣ. ಫಿಸಿಕಲ್ ಮ್ಯಾಪಲ್ಲಿ ಇಂಡಿಯಾದ ನಾರ್ತ್ ಏನು ಭಾಗ ಇದೆ, ನಾರ್ತ್ ಭಾಗ ಏನಿದೆ ಅಂದರೆ ಜಮ್ಮು ಕಾಶ್ಮೀರ್, ಲದ್ದಾಖ್ ಮತ್ತು ಪಂಜಾಬ್ ಹರಿಯಾಣ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ ಏನಿದೆ ಈ ಭಾಗದ ಒಂದು ಫಿಸಿಕಲ್ ಮ್ಯಾಪನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಿಸಿಕಲ್ ಮ್ಯಾಪಲ್ಲಿ ಇವತ್ತು ನಾವು ಭಾರತದ ಫಿಸಿಕಲ್ ಮ್ಯಾಪನ್ನು ಕೂಡ ಇವತ್ತು ಒಂದೊಂದಾಗಿ ಇವತ್ತು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಫಿಸಿಕಲ್ ಮ್ಯಾಪಲ್ಲಿ ಮೊದಲನೇದಾಗಿ ಕಂಟ್ರಿಗಳನ್ನು ನೋಡೋಣ. ಎಷ್ಟು ಕಂಟ್ರಿಗಳಿದ್ದಾವೆ, ಎಷ್ಟು ದೇಶಗಳಿದ್ದಾವೆ, ನಮ್ಮ ಇಂಡಿಯಾದ ಒಂದು ಸುತ್ತಮುತ್ತಲು ಎಷ್ಟು ದೇಶಗಳಿದ್ದಾವೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಪಾಕಿಸ್ತಾನ ನೋಡ್ತಾರೆ, ನೇಬರ್ ಕಂಟ್ರಿ ಪಾಕಿಸ್ತಾನ್. ಸೊ ಎರಡನೇದಾಗಿ ಅಫ್ಘಾನಿಸ್ತಾನ್. ಸೊ ಈಸ್ಟ್ ಸೈಡ್ ನೋಡಿದ್ರೆ ಪಾಕಿಸ್ತಾನ, ಆನಂತರ ಅಫ್ಘಾನಿಸ್ತಾನ ನೋಡ್ತೇವೆ. ಆನಂತರ ನೇಪಾಳ ಇಲ್ಲಿ ಬರುತ್ತೆ, ನೇಪಾಳನ್ನು ನೋಡ್ತೇವೆ. ಓಕೆ, ಆನಂತರ ಏನು ನೇಪಾಳ. ಅದಾದ ನಂತರ ಭೂತಾನನ್ನು ನೋಡ್ತೇವೆ. ನೇಪಾಳ ಆಯಿತು, ಆನಂತರ ಭೂತಾನನ್ನು ಇಲ್ಲಿ ಕಾಣ್ತೇವೆ. ಓಕೆ, ಸೊ ಸಿಕ್ಕಿಂನ ಒಂದು ಈಸ್ಟ್ ಸೈಡ್ ಬರುವುದೇ ಭೂತಾನ್. ಓಕೆ, ಸಿಕ್ಕಿಂನ ವೆಸ್ಟ್ ಸೈಡಿಗೆ ಬರೋದು ನೇಪಾಳ. ಓಕೆ, ಸಿಕ್ಕಿಂ ಒಂದು ನಮ್ಮ ರಾಜ್ಯ ಇದೆ ನಮ್ಮ ದೇಶದ್ದು. ಆ ಸಿಕ್ಕಿಮಿನ ಒಂದು ಈಸ್ಟ್ ಸೈಡಿಗೆ ಬರುವಂಥದ್ದು ಏನು ನೇಪಾಳ. ಸೊ ಇಲ್ಲಿ ಕಾಣ್ತಿರ್ಬೋದು. ಸೊ ಸಿಕ್ಕಿಂನ ಒಂದು ವೆಸ್ಟ್ ಸೈಡಿಗೆ ನೇಪಾಳ ದೇಶ ಇದೆ. ಆಮೇಲೆ ಈಸ್ಟ್ ಸೈಡಿಗೆ ಇರುವಂಥದ್ದು, ಈಸ್ಟ್ ಡೈರೆಕ್ಷನಲ್ಲಿ ಇರುವಂಥದ್ದೇ ಭೂತಾನ್ ದೇಶ. ಸೊ ಹಾಗಾದರೆ ಸಿಕ್ಕಿಂನ ಒಂದು ನಾರ್ತಲ್ಲಿ ಇರುವಂಥದ್ದು ಚೀನಾ. ಓಕೆ, ಸೊ ಸಿಕ್ಕಿಂನ ನಾರ್ತ್ ಸೈಡಿಗೆ ಇರುವಂಥ ಚೀನಾ. ಸಿಕ್ಕಿಂ ದೇಶದ ಒಂದು ದಕ್ಷಿಣ ಭಾಗದಲ್ಲಿರುವಂಥದ್ದು ಪಶ್ಚಿಮ ಬಂಗಾಳ ಒಂದು ರಾಜ್ಯ, ನಮ್ಮ ದೇಶದ ಒಂದು ರಾಜ್ಯ. ಓಕೆ, ಪಶ್ಚಿಮ ಬಂಗಾಳ ಅಂದರೆ ಈಸ್ಟ್ ಸೈಡಿಗೆ ಇರುವಂಥದ್ದು ಬಾಂಗ್ಲಾದೇಶದ ಒಂದು ಕಂಟ್ರಿ. ಓಕೆ, ಸೊ ನಮ್ಮ ದೇಶದಲ್ಲಿ ಇರುವುದು ಭೂತಾನ್ ಆಯಿತು, ಇದಾದ ನಂತರ ಬಾಂಗ್ಲಾದೇಶ. ಓಕೆ, ಇದಾದ ನಂತರ ಯಾವುದು ಬಾಂಗ್ಲಾದೇಶ ಆದ ನಂತರ ಮಯನ್ಮಾರ್ ಒಂದು. ಓಕೆ, ಬಾಂಗ್ಲಾದೇಶ ಆದ ನಂತರ ಯಾವುದು ಮಯನ್ಮಾರ್, ಬರ್ಮಾ ಅಂತ ಕೂಡ ಹೇಳ್ತಾರೆ. ಬಾಂಗ್ಲಾದೇಶ ಅಂದರೆ ಮಯನ್ಮಾರ್. ಇದಾದ ನಂತರ ಚೈನಾ. ಓಕೆ, ಇದಾದ ನಂತರ ಯಾವುದು ಚೈನಾ. ಇದಾದ ನಂತರ ಸೊ ಇಲ್ಲಿ ಕೆಳಗೆ ಭಾರತದ ದಕ್ಷಿಣ ಭಾಗಕ್ಕೆ ಬರುವಂಥದ್ದು ಶ್ರೀಲಂಕಾ ಒಂದು. ಸೊ ಟೋಟಲ್ ಎಷ್ಟು ಕಂಟ್ರಿಗಳಾದವು ಹಾಗಾದರೆ? ಇಲ್ಲಿ 1 2 3 4 5 6 7 8 ಕಂಟ್ರಿಗಳಾದವು. 8 ದೇಶಗಳಾದವು. ಅದಾದ ನಂತರ ಕೊನೆಯಲ್ಲಿ ಒಂದು ದೇಶ ಇದೆ, ಅಂದರೆ ಕೋಸ್ಟಲ್ ಏರಿಯಾದಲ್ಲಿ, ಅಂದರೆ ಏನು ಸಮುದ್ರದ ಒಳಗಿರುವಂಥ ಐಲ್ಯಾಂಡ್ಗಳು. ಮಾಲ್ಡೀವ್ಸ್ ಅಂತ ಒಂದು ಐಲ್ಯಾಂಡ್ ಇದೆ, ಮಾಲ್ಡೀವ್ಸ್ ಅಂತ ಒಂದು ದ್ವೀಪ ಇದೆ. ಅದು ಕೂಡ ನಮ್ಮ ದೇಶದ ಒಂದು ನೈಬರ್ ಕಂಟ್ರಿ ಅಂತ ಹೇಳ್ಬೋದು. ಯಾಕಂದರೆ ಮಾಲ್ಡೀವ್ಸ್ ಒಂದು ದೇಶ ಹೌದು, ಹಾಗಾಗಿ ಅದು ಕೂಡ ನಮ್ಮ ದೇಶದ ಒಂದು ನೈಬರ್ ಕಂಟ್ರಿ ಅಂತ ಅದಕ್ಕೆ ಹೇಳ್ಬೋದು. ಓಕೆ, ಸೊ ಇದಾದ ನಂತರ ಇವಾಗ ಹಾಗಾದರೆ ನಮ್ಮ ದೇಶ ಏನು ಭಾರತ ಇದೆ, ಈ ಭಾರತ ಏನಿದೆ, ಸೊ ಇದು ಯಾವ ಡೈರೆಕ್ಷನ್ ಇದೆ ಅಂದರೆ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಎಷ್ಟಿದೆ ಅಂತ. ಓಕೆ, ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್, ಭಾರತದ ಒಂದು ಲ್ಯಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ನೋಡೋದಾದರೆ ಭಾರತದ ಲಾಂಗಿಟ್ಯೂಡನ್ನು 8 ಡಿಗ್ರಿ ಮತ್ತು 8 ಡಿಗ್ರಿ 4 ಮಿನಿಟ್ ಅಂತ ಹೇಳ್ತೇವೆ. ಓಕೆ, 8 ಡಿಗ್ರಿ 4 ಮಿನಿಟ್ ನಾರ್ತಲ್ಲಿದೆ ನಮ್ಮ ದೇಶ. ಏನು 8 ಡಿಗ್ರಿ 4 ಮಿನಿಟ್ ನಾರ್ತಲ್ಲಿದೆ. ಇದಾದ ನಂತರ ಸೊ ನಾರ್ತಲ್ಲೇ 37 ಡಿಗ್ರಿ 6 ಮಿನಿಟ್ ಇರುವಂಥದ್ದು, 67 ಡಿಗ್ರಿ 6 ಮಿನಿಟ್ ನಾರ್ತಲ್ಲಿ ಇರುವಂಥದ್ದು. ಓಕೆ, 6 ಮಿನಿಟ್ ನಾರ್ತಲ್ಲಿ ಇರುವಂಥದ್ದು. ಸೊ ಇದಾಯಿತು ಲ್ಯಾಟಿಟ್ಯೂಡ್. ಈಗ ಲಾಂಗಿಟ್ಯೂಡ್ ಬಗ್ಗೆ ಹೇಳೋದಾದರೆ ಲಾಂಗಿಟ್ಯೂಡ್ ಎಷ್ಟಿದೆ ಹಾಗಾದರೆ? ಲಾಂಗಿಟ್ಯೂಡ್ 68 ಡಿಗ್ರಿ ಉಂಟು. ಲ್ಯಾಂಗಿಟ್ಯೂಡ್ ಎಷ್ಟುಂಟು? 68 ಡಿಗ್ರಿ 7 ಮಿನಿಟ್ ಈಸ್ಟಲ್ಲಿ ಕಾಣ್ತೇವೆ. 68 ಡಿಗ್ರಿ 7 ಮಿನಿಟ್ ಈಸ್ಟಲ್ಲಿ ಕಾಣ್ತೇವೆ. ಸೊ 68 ಡಿಗ್ರಿ 7 ಮಿನಿಟ್ ಈಸ್ಟ್ ಇಂದ ಓಕೆ ಇಷ್ಟು ಟು 97 ಡಿಗ್ರಿ 25 ಮಿನಿಟ್ ಈಸ್ಟಲ್ಲಿ ನಾವು ನಮ್ಮ ಭಾರತ ದೇಶವನ್ನು ಕಾಣ್ತೇವೆ. ಓಕೆ, 97 ಡಿಗ್ರಿ ಈಸ್ಟಲ್ಲಿ ನಮ್ಮ ಭಾರತ ದೇಶವನ್ನು ಕಾಣ್ತೇವೆ.
ಸೊ ಇದಾದ ನಂತರ ಹಾಗಾದ್ರೆ ನಮ್ಮ ದೇಶದ ಏರಿಯಾ ಎಷ್ಟು ಉಂಟು ಹಾಗಾದ್ರೆ ನಮ್ಮ ದೇಶದ ಎಷ್ಟು ವಿಸ್ತೀರ್ಣ ಎಷ್ಟು ಉಂಟು, ಏರಿಯಾ ಎಷ್ಟು ಉಂಟು ಹಾಗಾದ್ರೆ. ಸೊ ಏರಿಯಾವನ್ನು ನಾವು ನಂಬರ್ಸ್ ಅಲ್ಲಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂಬರ್ಸ್ ಅಲ್ಲಿ ಹೆಂಗದ್ ನೋಡ್ತೇವೆ ನಂಬರ್ಸ್ ಅಲ್ಲಿ ಅಂದ್ರೆ ನಮ್ಮ ದೇಶದ ಏರಿಯಾವನ್ನು ಹೇಗೆ ನೋಡ್ತೇವೆ ಹಾಗಾದ್ರೆ ಟೋಟಲ್ ಆಗಿ ಏರಿಯಾ ಎಷ್ಟಿದೆ, ಎಷ್ಟು ಏರಿಯಾದಲ್ಲಿ ಎಷ್ಟಿದೆ ನಮ್ಮ ದೇಶದ ಏರಿಯಾದಲ್ಲಿ ನಂಬರ್ಸ್ ಅಲ್ಲಿ ನೋಡೋಣ. ನಂಬರ್ಸ್ ಎಷ್ಟಿದೆ ಹಾಗಾದ್ರೆ 3287 287 ಅನಂತರ 263 ಸ್ಕ್ವೇರ್ ಕಿಲೋಮೀಟರ್. ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ಬೋದು. ಓಕೆ, ನಮ್ಮ ದೇಶದ ಏರಿಯಾವನ್ನ 3 ಅಂತ ಫಸ್ಟ್ ಬರ್ಕೊಳ್ಳಿ. ಆಮೇಲೆ 287 ಅಂದರೆ 263 ಸ್ಕ್ವೇರ್ ಕಿಲೋಮೀಟರ್. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. 3 ಅಂತ 3 ನೆನ್ಪಿಟ್ಕೊಳ್ಬೇಕು. ಆನಂತರ 287 ಆನಂತರ 263 ಸ್ಕ್ವೇರ್ ಕಿಲೋಮೀಟರ್ ಅಂತ ನಾವು ನೆನ್ಪಿಟ್ಕೊಂಡ್ರೆ ಸಾಕು ಏರಿಯಾವನ್ನು. ಹಾಗಾಗಿ ರ್ಯಾಂಕಿಂಗ್ ಅಲ್ಲಿ ಎಷ್ಟು ಉಂಟು ಹಾಗಾದ್ರೆ ನಮ್ಮ ದೇಶ. ಸೊ ರ್ಯಾಂಕಿಂಗ್ ಅಲ್ಲಿ ನೋಡ್ತಾ ಹೋದ್ರೆ 7ನೇ ಅತಿ ದೊಡ್ಡ ರಾಜ್ಯ ಅಂತ ಹೇಳ್ಬೋದು. ಎಷ್ಟು 7ನೇ ಅತಿ ದೊಡ್ಡ ರಾಜ್ಯ, ಅತಿ ದೊಡ್ಡ ದೇಶ. ನಮ್ಮ ಕಂಟ್ರಿ ಯಾವುದು ಜಗತ್ತಿನಲ್ಲಿ 7ನೇ ಅತಿ ದೊಡ್ಡ ದೇಶವಾಗಿದೆ. ಓಕೆ, ಸೊ ನಾರ್ತ್ ಟು ಸೌತ್ ಎಷ್ಟಿದೆ ಹಾಗಾದ್ರೆ. ನಾರ್ತ್ ಟು ಸೌತ್ ಅಂದ್ರೆ ಭಾರತದ ನಾರ್ತ್ ಟು ಸೌತ್. ಓಕೆ, ನಾರ್ತ್ ಇಲ್ಲಿ ಇತ್ತು, ನಾರ್ತ್ ಟು ಸೌತ್. ಸೊ ನಾರ್ತ್ ಟು ಸೌತ್ ಎಷ್ಟಿದೆ, ಎಷ್ಟು ಕಿಲೋಮೀಟರ್ ಇದೆ ದೇಶ ವಿಸ್ತೀರ್ಣ. ನಾರ್ತ್ ಟು ಸೌತ್ ಅಲ್ಲಿ ಎಷ್ಟು ಕಿಲೋಮೀಟರ್ ಅಲ್ಲಿ ಇದರ ವಿಸ್ತೀರ್ಣ ಇದೆ. ನಾರ್ತ್ ಟು ಸೌತ್ ಅಲ್ಲಿ ವೆರಿ ಈಸಿ ಕಂಡುಹಿಡಿಯೋದು ಅಂದ್ರೆ 3 ಅನ್ನ ಫಸ್ಟ್ ಬರ್ಕೋಬೇಕು. 3 ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮೊದಲನ್ನ ಬರ್ಕೊಳ್ತಾ ಹೋಗಿ 3 2 1 ದೆನ್ 4 ಲಾಸ್ಟ್ ಅಂತ ಬರ್ಕೊಳ್ಬೇಕು. 3 2 1 ದೆನ್ 4 ಅಂತ ಬರ್ಕೊಳ್ಬೇಕು. ಓಕೆನಾ, 3 2 1 ದೆನ್ 4 ಓಕೆ ಕಿಲೋಮೀಟರ್. ಇಷ್ಟು ನಾರ್ತ್ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇರುವಂತ ಇದು ಉದ್ದ, ವಿಸ್ತೀರ್ಣ ಇದರದ್ದು ಉದ್ದ. ಓಕೆ, ಇದಕ್ಕೆ ಎಷ್ಟು ಉತ್ತರದಿಂದ ಎಕ್ಸ್ಟೆಂಟ್ ಅಂತ ಹೇಳ್ತೇವೆ. ಉತ್ತರದಿಂದ ದಕ್ಷಿಣಕ್ಕೆ ಇರುವಂತ ಉದ್ದ ಎಷ್ಟಿದೆ 3214 ಕಿಲೋಮೀಟರ್ ಅಂದ್ರೆ 3214 ಕಿಲೋಮೀಟರ್ ಅಷ್ಟು ಇದರ ಉದ್ದ ಉಂಟು. ಓಕೆನಾ, ಸೊ ಇದಾದ ನಂತರ ಹಾಗಾದ್ರೆ ಈಸ್ಟ್ ಟು ವೆಸ್ಟ್ ಎಷ್ಟು ಉಂಟು ಹಾಗಾದ್ರೆ. ಈಸ್ಟ್ ಟು ವೆಸ್ಟ್ ಅಂದ್ರೆ ಇಲ್ಲಿ ನೋಡ್ತೇವೆ ಗುಜರಾತ್ ಇಂದ ನೋಡ್ತೇವೆ. ಗುಜರಾತ್ ಇಂದ ಈಸ್ಟ್ ಟು ವೆಸ್ಟ್. ಓಕೆ, ಈಸ್ಟ್ ಟು ವೆಸ್ಟ್ ಎಷ್ಟು ಉಂಟು, ಈಸ್ಟ್ ಟು ವೆಸ್ಟ್ ಅಂತ ನೋಡ್ತೇವೆ. ಈಸ್ಟ್ ಟು ವೆಸ್ಟ್ ಎಷ್ಟು ಉಂಟು ಹಾಗಾದ್ರೆ ಈಸ್ಟ್ ಟು ವೆಸ್ಟ್. ಸೊ ಈಸ್ಟ್ ಟು ವೆಸ್ಟ್ ಅನ್ನ ಇದು ಕೂಡ ವೆರಿ ಈಸಿ. ಈಸ್ಟ್ ಟು ವೆಸ್ಟ್ ಅನ್ನ ನಾವು ಕಂಡುಹಿಡಿಯೋದು ಹೇಗಂದ್ರೆ 2933 ಕಿಲೋಮೀಟರ್. ಇಷ್ಟೇ 2933 ಕಿಲೋಮೀಟರ್ ಅಂದರೆ 2933 ಕಿಲೋಮೀಟರ್. ಓಕೆ, 33 ಕಿಲೋಮೀಟರ್ ಒಂದೇ 2933 ಕಿಲೋಮೀಟರ್ ಅನ್ನ 2933 ಹೀಗೆ ಟ್ರಿಕ್ ಮಾಡ್ಕೊಂಡು ನೆನ್ಪಿಕೊಂಡ್ರೆ ಸಾಕು. ಓಕೆನಾ, ಸೊ ಇಷ್ಟು ಇದರದ ಅಗಲ ಉಂಟು. ದೇಶದ ಎಕ್ಸ್ಟೆಂಟ್ ಎಷ್ಟು ಅಗಲ ಉಂಟು, ದೇಶದ ಅಗಲ. ಓಕೆ, ಈಗ ನೋಡ್ತಾ ಇರೋದು ನಾವು ದೇಶದ ಅಗಲ. ಹಾಗಾದ್ರೆ ನೈಬರ್ ಕಂಟ್ರಿ ನೋಡಿದ್ವಿ ಎಷ್ಟು ಟೋಟಲ್ ಆಗಿ. ಅಫ್ಘಾನಿಸ್ತಾನ್ ನೈಬರ್ ಕಂಟ್ರಿ ನೋಡಿದ್ವಿ ಟೋಟಲ್ ಆಗಿ ಯಾವುದು, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಲ್, ಚೀನಾ, ಭೂತಾನ್, ಆಮೇಲೆ ಬಾಂಗ್ಲಾದೇಶ್, ಮಯನ್ಮಾರ್, ಇಲ್ಲಿ ಶ್ರೀಲಂಕಾ ಬರುತ್ತೆ, ಮತ್ತೊಂದು ಮಾಲ್ಡೀವ್ಸ್ ಬರುತ್ತೆ. ಓಕೆನಾ, ಸೊ ಇಷ್ಟು ನೈಬರ್ ಕಂಟ್ರಿಯನ್ನು ನೋಡಿದ್ವಿ. ಸೊ ಇದಾದ ನಂತರ ಇಷ್ಟು ನೈಬರ್ ಕಂಟ್ರಿ ನೋಡಿದ್ವಿ. ಇದಾದ ನಂತರ ಸೊ ನಮ್ಮ ಸ್ಟ್ಯಾಂಡರ್ಡ್ ಲೈನ್ ಅಂತ ಹೇಳ್ತೇವೆ. ಇಂಡಿಯಾದ ಸ್ಟ್ಯಾಂಡರ್ಡ್ ಲೈನ್, ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೇವೆ. ನಮ್ಮ ಇಂಡಿಯಾದ ಸ್ಟ್ಯಾಂಡರ್ಡ್ ಟೈಮ್ದು ಒಂದು ಲೈನ್ ಎಲ್ಲಿ ಮಾಡಿದ್ದಾರೆ, ಅದು ಎಲ್ಲಿಂದ ಶುರು ಆಗುತ್ತೆ, ಅದು 5.5 ಅವರ್ಸ್ ಮುಂದಾಗುತ್ತೆ. ಅಂದರೆ ಅಮೆರಿಕಕ್ಕೆ ಹೋಲಿಸಿದ್ರೆ ಅಥವಾ ಇನ್ನು GMT ಅಂತ ಹೇಳ್ತೇವೆ, ಗ್ರೀನ್ ವಿಚ್ ಟೈಮ್ ಅಂತ ಹೇಳ್ತೇವಲ್ಲ, ಅಲ್ಲಿಂದ 5 ಅಂದರೆ 5 ಅವರ್ ಅಂದರೆ 5 ಗಂಟೆ ನಾವು ಮುಂದಿದ್ದೇವೆ. ಓಕೆ, ಅದಕ್ಕಾಗಿ ನಮ್ಗೆ ಈಸ್ಟ್ ಅಂತ ಪೂರ್ವ ಅಂತ ಹೇಳ್ತಾರೆ. ನಮ್ಮ ದೇಶನ ಪೂರ್ವ ಅಂದರೆ ಈಸ್ಟ್ ಅಲ್ಲಿ ಇದ್ದೇವೆ ಅಂತ. 5 ಗಂಟೆ ಏನು 5 5 5:30 ಗಂಟೆ ಏನಿದ್ದೇವೆ ನಾವು ಮುಂದಿದ್ದೇವೆ.
ಓಕೆ. ನಮ್ಮಲ್ಲಿ 5 ಫಾರ್ ಎಕ್ಸಾಂಪಲ್ ನಮ್ಮದಲ್ಲಿ ಇವಾಗ 5 ಗಂಟೆ ಆಗಿದ್ರೆ 5 ಗಂಟೆ ನಮ್ಮ 5 ಅವರ್ ಈಗ ನಡೀತಾ ಇದೆ ಅಂತ ತಿಳ್ಕೊಳ್ರಿ. 5 ಅವರ್ ಆದ ನಂತರ ಅಲ್ಲಿ ಮತ್ತೆ ಸೂರ್ಯ ಹೋಗುತ್ತೆ. ಓಕೆನಾ. ಸೊ ಈ ಥರ 5 ಗಂಟೆ 5:30 ಗಂಟೆಯಿಂದ ಮುಂದಿದ್ದೇವೆ ನಾವು. ಅಮೆರಿಕ ಅಥವಾ ಗ್ರೀನ್ವಿಚ್ ಲೈನ್ ಏನಿದೆ ಅದಕ್ಕೆ ಹೋಲಿಸಿದ್ರೆ GMT ಗೆ ಹೋಲಿಸಿದ್ರೆ 5:30 ಗಂಟೆ ಏನಿದ್ದೇವೆ ನಾವು ಮುಂದೆ ಇದ್ದೇವೆ. ಓಕೆ. ಸೊ ಇದಾದ ನಂತರ ಲ್ಯಾಂಡ್ ಬೌಂಡ್ರಿ ಎಷ್ಟಿದೆ ನಮ್ಮ ದೇಶದ್ದು? ಲ್ಯಾಂಡ್ ಬೌಂಡ್ರಿ ಅಂದ್ರೆ ಗೊತ್ತಿದೆಯಲ್ಲ, ಬೌಂಡ್ರಿ ಅಂತ ಹೇಳ್ತೇವೆ ನಮ್ಮ ದೇಶದ ಲ್ಯಾಂಡ್ ಬೌಂಡ್ರಿ. ಸೊ ಇಲ್ಲಿ ಕಾಣ್ತಾ ಇರೋದು ನೀವು ಲ್ಯಾಂಡ್ ಬೌಂಡ್ರಿಗಳು. ಸೊ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನದಿಂದ ಈಗ ಚೀನಾದ ಬರ್ತದೆ, ಆಮೇಲೆ ಚೀನಾದಿಂದ ಡೈರೆಕ್ಟಿಗೆ ಎಲ್ಲಿ ಬರ್ತದೆ? नेपालದಿಂದ ಭೂತಾನ್ ಬರುತ್ತೆ. ಭೂತಾನಿಂದ ಸೀದಾ ಇಲ್ಲಿ 7 ಸಿಸ್ಟರ್ಸ್ ಏನು ಕಂಟ್ರಿ ಇದು ರಾಜ್ಯಗಳಿದಾವೆ ಅಲ್ಲಿ ಹೋಗುತ್ತೆ. ಆಮೇಲೆ ಬಾಂಗ್ಲಾದೇಶದಿಂದ ಇಷ್ಟು ಬರುತ್ತೆ. ಸೊ ಇದು ಬೌಂಡ್ರಿ ಲೈನ್. ಓಕೆನಾ. ಸೊ ಹಾಗಾದ್ರೆ ಬೌಂಡ್ರಿ ಲೈನ್ ಅಲ್ಲಿ ಎಷ್ಟು ಇದೆ ನಮ್ದು ದೇಶದ ವಿಸ್ತೀರ್ಣ? ಬೌಂಡ್ರಿ ಲೈನ್ ಎಷ್ಟಿದೆ ಹಾಗಾದ್ರೆ? 15,200 ಓನ್ಲಿ. ಓಕೆ. 15,200 ಕಿಲೋಮೀಟರ್ ನಮ್ಮ ಬೌಂಡ್ರಿ ಲೈನ್ ಉಂಟು. ಈ ಬೌಂಡ್ರಿ ಲೈನ್ ಎಷ್ಟಿದೆ? ಟೋಟಲ್ ಆಗಿ 15,200 ಕಿಲೋಮೀಟರ್ ಬೌಂಡ್ರಿ ಲೈನ್ ಉಂಟು. ಓಕೆನಾ. ಸೊ ಹಾಗಾದ್ರೆ ಕೋಸ್ಟಲ್ ಏರಿಯಾ ಎಷ್ಟು ಉಂಟು? ಕೋಸ್ಟಲ್ ಏರಿಯಾದ ಒಂದು ಲೈನ್. ಕೋಸ್ಟಲ್ ಏರಿಯಾ ಎಷ್ಟು ಉಂಟು ಹಾಗಾದ್ರೆ? ಕೋಸ್ಟಲ್ ಏರಿಯಾ ಅಂದ್ರೆ ಇಲ್ಲಿ ಗುಜರಾತಿಂದ ಶುರುವಾಗುತ್ತೆ. ಕೋಸ್ಟಲ್ ಏರಿಯಾ ಅಂದ್ರೆ ಕರಾವಳಿಯ ಒಂದು ಅಂದ್ರೆ ಸಮುದ್ರಕ್ಕೆ ತಾಗಿರುವಂತ ಒಂದು ಭೂಪ್ರದೇಶಗಳು, ಅದರ ಲೈನ್ ಅಂತ ಹೇಳ್ತೇವೆ. ಅದರ ಒಂದು ವಿಸ್ತೀರ್ಣ ಎಷ್ಟು ಉಂಟು ಅಂತ. ಓಕೆ. ಸೊ ಇದರ ವಿಸ್ತೀರ್ಣ ಎಷ್ಟು ಉಂಟು ಹಾಗಾದ್ರೆ? ಸೊ ಇದರ ವಿಸ್ತೀರ್ಣ ಟೋಟಲ್ ಆಗಿ ಹೇಳಿದಾದ್ರೆ 7,516 ಕಿಲೋಮೀಟರ್. 7,516 ಕಿಲೋಮೀಟರ್ ಉಂಟು. ಓಕೆ. ಇಷ್ಟಲ್ಲ ಬೌಂಡ್ರಿ ಲೈನ್ ಉಂಟು 15,200 ಕಿಲೋಮೀಟರ್. ದೆನ್ ಕೋಸ್ಟಲ್ ಲೈನ್ ಏನುಂಟು? ಕೋಸ್ಟಲ್ ಲೈನ್ ಅಂದ್ರೆ ಇದು ಸಮುದ್ರಕ್ಕೆ ತಾಗಿರುವಂತ ಒಂದು ಏರಿಯಾ. ಓಕೆ. ನಮ್ಮ ಭೂಪ್ರದೇಶ ಸಮುದ್ರಕ್ಕೆ ತಾಗಿರುವಂತಹ ಒಂದು ಭೂಪ್ರದೇಶದ ವಿಸ್ತೀರ್ಣ ಎಷ್ಟುಂಟು? 7,516 ಕಿಲೋಮೀಟರ್ ಉಂಟು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. 15,200 ನಾರ್ತ್ ಅಂದ್ರೆ ಬೌಂಡ್ರಿ ಲೈನ್, ಸೌತ್ ಅಲ್ಲಿ 7,516 ಕಿಲೋಮೀಟರ್ ಇದು ಸೌತ್. ಓಕೆ. ನಮ್ಮ ಸಮುದ್ರಕ್ಕೆ ತಾಗಿರುವಂತ ಒಂದು ಭೂಪ್ರದೇಶಗಳು. ಓಕೆ. ಸೊ ಇದಾದ ನಂತರ ಕೆಲವು ಒಂದು ಫಿಸಿಕಲ್ ಮ್ಯಾಪ್ ಅಂದ ಕೂಡಲೇ ನಾವು ಕೆಲವೊಂದು ಪರ್ವತಗಳನ್ನು ನೋಡ್ತೇವೆ, ಆದಂತರ ಡೆಸರ್ಟ್ಗಳನ್ನು ನೋಡ್ತೇವೆ, ಆದಂತರ ನದಿ ಪ್ರದೇಶಗಳು ನೋಡ್ತೇವೆ. ನದಿ ಪ್ರದೇಶಗಳು ಅಂದ್ರೆ ನದಿಯ ಒಂದು ಮೈದಾನಗಳು. ಓಕೆ. ನದಿಗಳ ಮೈದಾನಗಳು ನೋಡ್ತೇವೆ. ಅಂದ್ರೆ ದೊಡ್ಡ ಒಂದು ಹಿಲ್ಸ್ಗಳನ್ನು ನೋಡ್ತೇವೆ, ಅಂದ್ರೆ ಬೆಟ್ಟಗಳನ್ನು ನೋಡ್ತೇವೆ, ತುದಿಗಳನ್ನು ನೋಡ್ತೇವೆ. ಓಕೆ. ಆಮೇಲೆ ದಕ್ಕನ್ ಪ್ರಸ್ಥ ಭೂಮಿಗಳನ್ನು ಕೂಡ ನಾವು ನೋಡ್ತೇವೆ. ಆಮೇಲೆ ಕೋಸ್ಟಲ್ ಏರಿಯಾಗಳನ್ನು ಕೂಡ ನೋಡ್ತೇವೆ. ಸೊ ಇದೆಲ್ಲ ಫಿಸಿಕಲ್ ಮ್ಯಾಪ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಫಿಸಿಕಲ್ ಮ್ಯಾಪ್. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಹಾಗಾದ್ರೆ ಮೊದಲನೇದಾಗಿ ಇದು ಗಂಗಾ ಪ್ಲೇನ್. ಸೊ ಭಾರತವನ್ನ ಡಿವೈಡ್ ಮಾಡಬಹುದು. ಭಾರತವನ್ನ ಕೆಲವೊಂದು ಪಾರ್ಟ್ಸ್ ಗಳಾಗಿ ಡಿವೈಡ್ ಮಾಡಬಹುದು. ಸೊ ಈ ಭಾಗದಲ್ಲಿ ಮೊದಲನೇದಾಗಿ ಕಂಡು ಬರೋದು ನಮ್ಗೆ ಏನು? ಡೆಸರ್ಟ್ ಅಂದ್ರೆ ಮರುಭೂಮಿ ಪ್ರದೇಶ. ಇಲ್ಲಿ ಮರುಭೂಮಿ ಪ್ರದೇಶ. ಆ ನಂತರ ಇಲ್ಲಿ ಕಂಡು ಬರೋದೇ ಏನು? ನದಿಗಳು, ಗಂಗಾ ಯಮುನಾ ನದಿಗಳ ಮೈದಾನ. ಓಕೆ. ಗಂಗಾ ಯಮುನಾ ನದಿಗಳ ಮೈದಾನ ಈ ಪ್ರದೇಶದಲ್ಲಿ ಕಂಡು ಬರುವುದು. ಆಮೇಲೆ ಅದರಾದ ನಂತರ ಇಲ್ಲಿ ಕಂಡು ಬರ್ತದೆ ನಮಗೆ ಏನು? ದಕ್ಕನ್ ಪ್ರಸ್ಥಭೂಮಿ ಅಥವಾ ಡಕ್ಕನ್ ಪ್ಲಾಟೂ. ಓಕೆ. ಇಲ್ಲಿ ಕಂಡು ಬರೋದು ಯಾವುದು? ದಕ್ಕನ್ ಪ್ರಸ್ಥಭೂಮಿ ಅಥವಾ ಡಕ್ಕನ್ ಪ್ಲಾಟೂ ಅಂತ ಹೇಳ್ತೇವೆ. ಸೊ ಇದಾದ ನಂತರ ಏನ್ ನೋಡ್ತೇವೆ? ಇದೇನು? ಇಲ್ಲಿಂದ ನಂತರ ವೆಸ್ಟರ್ನ್ ಘಾಟ್. ಓಕೆ. ವೆಸ್ಟರ್ನ್ ಘಾಟ್ಗಳು. ಘಾಟ್ ಅಂದ್ರೆ ಪರ್ವತಗಳ ಶ್ರೇಣಿ. ಓಕೆ. ಪರ್ವತಗಳ ಶ್ರೇಣಿ, ಸಹ್ಯಾದ್ರಿ ಪರ್ವತಗಳ ಶ್ರೇಣಿ ನಮ್ಮ ವೆಸ್ಟರ್ನ್ ಘಾಟ್. ಇದಾದ ನಂತರ ಈಸ್ಟರ್ನ್ ಘಾಟ್ ಅನ್ನು ಕೂಡ ನೋಡ್ತೇವೆ. ಈಸ್ಟರ್ನ್ ಘಾಟ್. ಓಕೆ. ಈಸ್ಟರ್ನ್ ಘಾಟ್ ಇಲ್ಲಿ ಕಂಡು ಬರುತ್ತೆ. ಈಸ್ಟರ್ನ್ ಘಾಟ್ಗಳು ಅದು ಕೂಡ ಪರ್ವತಗಳ ಶ್ರೇಣಿ. ಓಕೆ. ಇಲ್ಲಿ ಜಂಕ್ಷನ್ ಬರುತ್ತೆ. ನೀಲಗಿರಿ ಪರ್ವತದ ಕಡೆಗೆ ಬಂದು ಜಂಕ್ಷನ್ ಬರುತ್ತೆ. 2 ಪರ್ವತ ಶ್ರೇಣಿಗಳು ಬಂದು ಕೂಡಿರ್ತವೆ, ಅದನ್ನೇ ಜಂಕ್ಷನ್ ಅಂತ ಹೇಳ್ತೇವೆ. ಸೊ ಇದನ್ನ ನೀಲಗಿರಿ ಪರ್ವತದ ಹತ್ರ
ಬಂದು ಸೇರುತ್ತವೆ ಇದು ಜಂಕ್ಷನ್. ಓಕೆ, ಸೊ ಈಸ್ಟರ್ನ್ ಘಾಟ್. ಸೊ ಇದಾದ ನಂತರ ಕರಾವಳಿ ಪ್ರದೇಶ ಇದೆ. ಇದೇನು ಕೋಸ್ಟಲ್ ಏರಿಯಾ, ಇದೆಲ್ಲ ಕರಾವಳಿ ಪ್ರದೇಶ. ಓಕೆ, ಕರಾವಳಿ ಪ್ರದೇಶ, ಈಸ್ಟರ್ನ್ ಕರಾವಳಿ ಪ್ರದೇಶ ಅಂತ, ಈಸ್ಟರ್ನ್ ಕೋಸ್ಟಲ್ ಏರಿಯಾ. ಓಕೆ, ಈಸ್ಟರ್ನ್ ಕೋಸ್ಟಲ್ ಏರಿಯಾ. ಇದಾದ ನಂತರ ವೆಸ್ಟರ್ನ್ ಕೋಸ್ಟಲ್ ಏರಿಯಾ ಆಗಿ ಡಿವೈಡ್ ಅನ್ನು ಮಾಡ್ತೇವೆ. ವೆಸ್ಟರ್ನ್ ಕೋಸ್ಟಲ್ ಏರಿಯಾವಾಗಿ ಡಿವೈಡ್ ಅನ್ನು ಮಾಡ್ತೇವೆ. ಓಕೆ, ಸೊ ಇದಾದ ನಂತರ ನಾವು ಭಾರತದ ಕೋಲ್ಡೆಸ್ಟ್ ಅಂದ್ರೆ ಕೋಲ್ಡೆಸ್ಟ್ ಡೆಸರ್ಟ್ ಅಂತ ಹೇಳ್ತೇವೆ ಯಾವುದನ್ನ, ಲದ್ದಾಖ್. ಏನು ಲದ್ದಾಖ್ ಮತ್ತೆ ಇಲ್ಲಿ ಉತ್ತರದಲ್ಲಿರುವಂತಹ ಒಂದು ಏನು ಉತ್ತರದಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶ ಲದ್ದಾಖ್ ನೀವು ಟೋಟಲ್ ಆಗಿ ಲದ್ದಾಖನ ಕೋಲ್ಡೆಸ್ಟ್ ಡೆಸರ್ಟ್ ಅಂತ ಹೇಳ್ತೇವೆ. ಕೋಲ್ಡೆಸ್ಟ್ ಡೆಸರ್ಟ್ ಏರಿಯಾ ಅಂದ್ರೆ ಒಂದು ಹಿಮದಂತ ಇರುವಂತ ಒಂದು ಮರುಭೂಮಿ ಅಂತ ಕೂಡ ನಮ್ಮ ದೇಶದಲ್ಲಿ ಹೇಳ್ಬೋದು. ಕೋಲ್ಡೆಸ್ಟ್ ಡೆಸರ್ಟ್ ಏರಿಯಾ ಅಂತ ಕೂಡ ಇದನ್ನ ಡಿವೈಡ್ ಮಾಡ್ತೇವೆ. ಈ ತರ ನಾವು ಒಂದು ಡಿವಿಷನ್ ಅನ್ನ ಮಾಡ್ತೇವೆ. ಏನಂದ್ರೆ ಒಂದು ಹಿಮಾಲಯ ಪರ್ವತಗಳ ಒಂದು ಶ್ರೇಣಿ, ಹಿಮಾಲಯ ಪರ್ವತಗಳು. ಓಕೆ, ಮೊದಲನೇ ಹಿಮಾಲಯ ಪರ್ವತಗಳು, ಅದರಲ್ಲಿ ಕೋಲ್ಡೆಸ್ಟ್ ಡೆಸರ್ಟ್ ಅಂತ ಇದನ್ನ ಕನ್ಸಿಡರ್ ಮಾಡ್ತೇವೆ ಲದ್ದಾಖನ, ಮತ್ತೆ ಹಿಮಾಲಯ ಪರ್ವತ ಶ್ರೇಣಿಗಳು. ಓಕೆ, ಸೊ ಇದಾದ ನಂತರ ಗಂಗಾ ಯಮುನಾ ಮತ್ತೆ ಬ್ರಹ್ಮಪುತ್ರ ಕೂಡ, ಗಂಗಾ ಯಮುನಾ ಬ್ರಹ್ಮಪುತ್ರ ಇವು ನದಿಗಳ ಒಂದು ಮೈದಾನ. ಓಕೆ, ಗಂಗಾ ಯಮುನಾ ದೆನ್ ಬ್ರಹ್ಮಪುತ್ರ ರಿವರ್ಸ್ ಪ್ಲೇನ್ ಅಂತ ಹೇಳ್ತಾರೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಡೆಸರ್ಟ್ ಏರಿಯಾ ಬರುತ್ತೆ. ಇಲ್ಲಿ ಯಾವುದು ಡೆಸರ್ಟ್ ಏರಿಯಾ, ನಮ್ಮ ಒಂದು ಡೆಸರ್ಟ್ ಇದೆಯಲ್ಲ ಮರುಭೂಮಿ, ಇದು ಥಾರ್ ಡೆಸರ್ಟ್ ಅಂತ ಹೇಳ್ತಾರೆ. ಥಾರ್ ಡೆಸರ್ಟ್ ಇಲ್ಲಿ ಕಂಡು ಬರುತ್ತೆ. ಇದಾದ ನಂತರ ಯಾವುದು ದಕ್ಕನ್ ಪ್ಲಾಟೂ, ದಕ್ಕನ್ ಪ್ರಸ್ಥಭೂಮಿ. ಈ ರೀತಿಯಾಗಿ ಭಾರತವನ್ನ ಫಿಸಿಕಲ್ ಆಗಿ ಡಿವೈಡ್ ಮಾಡಿ ನಾವು ಅಧ್ಯಯನವನ್ನ ಮಾಡಬಹುದು. ಫಿಸಿಕಲ್ ಆಗಿ ಡಿವೈಡ್ ಮಾಡಿ ಅಧ್ಯಯನವನ್ನ ಮಾಡಲಾಗತ್ತೆ. ಓಕೆ, ಸೊ ಇದಾದ ನಂತರ ಈಗ ಹಿಮಾಲಯದಲ್ಲಿ ನೋಡಿದ್ರಲ್ಲ, ಹಿಮಾಲಯ. ಇದಾದ ನಂತರ ಸೊ ಇಲ್ಲೆಲ್ಲ ವಿಂಧ್ಯ ಇದೆಲ್ಲ ಏನು ಪರ್ವತಗಳು, ವಿಂಧ್ಯ ಪರ್ವತ, ಅರಾವಲಿ ಪರ್ವತ ಶ್ರೇಣಿಗಳು, ವಿಂಧ್ಯ ಪರ್ವತ ಶ್ರೇಣಿಗಳು, ಅರಾವಲಿ ಪರ್ವತ ಶ್ರೇಣಿಗಳು. ಇದಾದ ನಂತರ ಸತ್ಪುಡ ಪರ್ವತ ಶ್ರೇಣಿಗಳು, ಆಮೇಲೆ ದಕ್ಕನ್ ಪ್ಲಾಟೂದ ಹಲವು ಪರ್ವತ ಶ್ರೇಣಿಗಳಿದಾವೆ. ಆಮೇಲೆ ವೆಸ್ಟರ್ನ್ ಘಾಟಲ್ಲಿ ಇದು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಹೇಳ್ತೇವೆ, ವೆಸ್ಟರ್ನ್ ಘಾಟ್. ಆಮೇಲೆ ಈಸ್ಟರ್ನ್ ಘಾಟ್. ಅದಾದ ನಂತರ ಯಾವುದು ನೀಲಗಿರಿ ಪರ್ವತ ಶ್ರೇಣಿ, ನೀಲಗಿರಿ ಪರ್ವತ. ಓಕೆ, ನೀಲಗಿರಿ ಪರ್ವತ ಇಲ್ಲಿ ಕಂಡು ಬರುತ್ತೆ. ಆಮೇಲೆ ಕಾರ್ಡೆಮಂಡ್ ಹಿಲ್ಸ್ ಇಲ್ಲಿ ಬರುತ್ತೆ. ಕಾರ್ಡೆಮಂಡ್ ಹಿಲ್ಸ್, ನೀಲಗಿರಿ ಪರ್ವತ ಕಾರ್ಡೆಮಂಡ್ ಹಿಲ್ಸಿನ ಉತ್ತರದಲ್ಲಿ ಬರುತ್ತೆ. ಇದನ್ನ ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ನೀಲಗಿರಿ ಪರ್ವತದ ಒಂದು ದಕ್ಷಿಣ ಭಾಗದಲ್ಲಿ ಬರುವಂತ ಕಾರ್ಡೆಮಂಡ್ ಹಿಲ್ಸ್. ಓಕೆ, ಕಾರ್ಡೆಮಂಡ್ ಹಿಲ್ಸ್ ದಕ್ಷಿಣ ಭಾಗದಕ್ಕೆ ಬರುತ್ತೆ. ಓಕೆ, ಸೊ ಇದಾದ ನಂತರ ಸೊ ಇನ್ನೊಂದ್ಸತಿ ನಾವು ಅಂದ್ರೆ ಚೆನ್ನಾಗಿ ಒಂದು ಫಿಸಿಕಲ್ ಮ್ಯಾಪ್ ಅನ್ನ ನೋಡೋಣ. ಹಾಗಾದ್ರೆ ಇವತ್ತು ನಾನು ಹೇಳಿದೆ ಉತ್ತರ ಭಾಗದಲ್ಲಿ ಅಂದ್ರೆ ಲೇಹ ಲದ್ದಾಖ್ ಏನಿದೆ ಅಲ್ಲಿಂದ ಉತ್ತರ ಭಾಗದಲ್ಲಿ ಬರುವಂತ ಒಂದು ಫಿಸಿಕಲ್ ಮ್ಯಾಪ್ ಅನ್ನ ಇವತ್ತು ನಾವು ನೋಡೋಣ. ಉತ್ತರ ಭಾರತದಲ್ಲಿ ಫಿಸಿಕಲ್ ಮ್ಯಾಪ್. ಸೊ ಇಲ್ಲಿ ನೋಡ್ತಾ ಇರ್ಬಾರ ಲದ್ದಾಖ್. ಓಕೆ, ಲೇಹ ಲದ್ದಾಖ್ ಅಲ್ಲಿ ಇಲ್ಲಿ ಲದ್ದಾಖ್ ಕಾಣ್ಬರುತ್ತೆ. ಇದು ಕ್ಯಾಪಿಟಲ್, ಲದ್ದಾಖ್ನ ಕ್ಯಾಪಿಟಲ್ ಯಾವುದು ಲೇಹ. ಓಕೆ, ಲೇಹ ಇದ್ರ ಕ್ಯಾಪಿಟಲ್. ಸೊ ಇಲ್ಲಿ ಒಂದು ಲದ್ದಾಖ್ ಪ್ಲಾಟೂ ಕಂಡು ಬರುತ್ತೆ. ಓಕೆ, ಲದ್ದಾಖ್ ಪ್ಲಾಟೂ. ಆಮೇಲೆ ಲದ್ದಾಖ್ ಪ್ಲಾಟೂ, ಇದಾದ್ಮೇಲೆ ಜಾಸ್ಕರ್ ಮೌಂಟೇನ್. ಲದ್ದಾಖ್ ಪ್ಲಾಟೂ ಆದ್ಮೇಲೆ ಯಾವುದು ಜಾಸ್ಕರ್ ಮೌಂಟೇನ್. ಓಕೆ, ಸೊ ಜಾಸ್ಕರ್ ಮೌಂಟೇನ್ ಆದ್ಮೇಲೆ ಇಲ್ಲಿ ಪೀರ್ ಪಂಜಾಲ್ ರೇಂಜಸ್ ಕಂಡು ಬರುತ್ತೆ. ಇಲ್ಲಿ ಪೀರ್ ಪಂಜಾಲ್ ರೇಂಜಸ್. ಆಮೇಲೆ ಧೋಲಾಧಾರ್ ರೇಂಜಸ್ ಕಂಡು ಬರುತ್ತೆ. ಪೀರ್ ಪಂಜಾಲ್ ಆದ್ಮೇಲೆ ಯಾವುದು
ಧೋಲಾಧಾರ್ ರೇಂಜಸ್ ಕಂಡು ಬರುತ್ತೆ. ಸೊ ಸೊ ಈ ಮ್ಯಾಪಲ್ಲಿ ಸ್ವಲ್ಪ ಗೊಂದಲ ಹಾಗೆ ಕಾಣ್ತದೆ, ಯಾಕಂದರೆ ಎಷ್ಟು ಕ್ಲಿಯಾರಿಟಿ ಇಲ್ಲ ಅಂತ. ಆದರೂ ನೀವು ಕಂಡುಹಿಡ್ಬೋದು, ಯಾಕಂದರೆ ಫಿಸಿಕಲ್ ಮ್ಯಾಪ್ ಇರೋದೇ ಹಾಗೆ. ಬಹಳಷ್ಟು ವಿಷಯಗಳು ಫಿಸಿಕಲ್ ಮ್ಯಾಪಲ್ಲಿ ಇಲ್ಲಿ ಕಂಡುಬರ್ತೇವೆ. ಓಕೆ, ಫಿಸಿಕಲ್ ಮ್ಯಾಪಲ್ಲಿ ಇದೇ ಥರ ವಿಷಯಗಳು ಇರ್ತವೆ. ಸೊ ಇದಾದ ನಂತರ ಪಂಜಾಬ್. ಓಕೆ, ಸೊ ಈ ಥರ ಒಂದು ಜಾಸ್ಕರ್ ಶ್ರೇಣಿ ಕೂಡ ಇಲ್ಲೇ ಬರುತ್ತೆ, ಜಾಸ್ಕರ್ ಶ್ರೇಣಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಚೆನ್ನಾಗಿ ಕಂಡು ಬರುತ್ತೆ ನೋಡಿ, ಪ್ರತಿಯೊಂದು ಶ್ರೇಣಿಗಳನ್ನ ಡಿಟೇಲ್ ಆಗಿ ಇಲ್ಲಿ ನಾವು ನೋಡಬಹುದು. ಸೊ ಮೊದಲನೇದಾಗಿ ಮೊದಲನೇದಾಗಿ ಗ್ರೇಟ್ ಹಿಮಾಲಯ ಅಥವಾ ಗ್ರೇಟ್ ಹಿಮಾಲಯ ಅಂದರೆ ಇಲ್ಲಿ ಬರುತ್ತೆ, ಗ್ರೇಟ್ ಹಿಮಾಲಯ. ಓಕೆ, ಇದು ಗ್ರೇಟ್ ಹಿಮಾಲಯ. ಅನಂತರ ಬಂದು ಲಿಸರ್ ಹಿಮಾಲಯ ಅಂದರೆ ಮಧ್ಯದ ಹಿಮಾಲಯ. ಅದ್ರ ಮೇಲೆ ಔಟರ್ ಹಿಮಾಲಯ ಅಂದರೆ ಲಾಸ್ಟ್ ಒಂದು ಶಿವಾಲಿಕ್ ಹಿಮಾಲಯ ಅಂತ ಬರುತ್ತೆ, ಶಿವಾಲಿಕ್ ಹಿಮಾಲಯ ಅಂತ ಬರುತ್ತೆ. ಸೊ ಈ ಥರವಾಗಿ ವೆಸ್ಟ್ ಟು ಈಸ್ಟ್ ಇಂದ ನಾವು ಹಿಮಾಲಯವನ್ನು ಡಿವೈಡ್ ಮಾಡ್ಬೋದು. ಅಂದರೆ ನಾರ್ತಿಂದ ಸೌತ್ವರೆಗೆ ಈ ಥರ ಹಿಮಾಲಯನ ನಾವು ಡಿವಿಷನ್ ಮಾಡ್ಬೋದು, ಹಿಮಾಲಯದ ಡಿವಿಷನ್ ಮಾಡ್ಬೋದು. ಓಕೆನಾ. ಸೊ ಎಲ್ಲಕ್ಕಿಂತ ಮೊದಲು ಬರುವಂಥದ್ದು ಇದೆಲ್ಲ ಯಾವ ಪ್ಲೇಸಲ್ಲಿ ಬರುತ್ತೆ, ಇದೆಲ್ಲ ಬರುವಂಥದ್ದು ಯಾವುದು, ಟ್ರಾನ್ಸ್ ಹಿಮಾಲಯ ರೇಂಜಸ್ ಅಥವಾ ಬಾಹ್ಯ ಹಿಮಾಲಯ ರೇಂಜಸ್ ಅಂತ ಹೇಳ್ತಾರೆ. ಟ್ರಾನ್ಸ್ ಹಿಮಾಲಯ ರೇಂಜಸ್ ಅಥವಾ ಬಾಹ್ಯ ಹಿಮಾಲಯ ರೇಂಜಸ್ ಅಂತ ಕೂಡ ಹೇಳಲಾಗುತ್ತೆ. ಸೊ ಟ್ರಾನ್ಸ್ ಹಿಮಾಲಯ ರೇಂಜಸ್ ಅಲ್ಲಿ ಯಾವ್ಯಾವ ಒಂದು ರೇಂಜಸ್ಗಳು ಇದ್ದಾವೆ, ಟ್ರಾನ್ಸ್ ಹಿಮಾಲಯ ರೇಂಜಸ್ ಅಲ್ಲಿ ಯಾವ್ಯಾವ ರೇಂಜಸ್ ಇದ್ದಾವೆ, ಮೊದಲನೇದಾಗಿ ಟ್ರಾನ್ಸ್ ಹಿಮಾಲಯದಲ್ಲಿ ಯಾವ್ಯಾವ ರೇಂಜಸ್ಗಳಿದ್ದಾವೆ ಅದನ್ನು ನೋಡೋಣ. ಸೊ ಟ್ರಾನ್ಸ್ ಹಿಮಾಲಯದಲ್ಲಿ ಮೊದಲಾಗಿ ಒಂದು ಕಾರಾಕೋರಂ ರೇಂಜಸ್. ಇದೇನು ಕಾರಾಕೋರಂ ರೇಂಜಸ್, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದೇನು ಕಾರಾಕೋರಂ ರೇಂಜಸ್ ಅಂತ ಹೇಳ್ತೇವೆ, ಕಾರಾಕೋರಂ ರೇಂಜಸ್. ಸೊ ಎರಡನೇದಾಗಿ ಲದ್ದಾಖ್ ರೇಂಜಸ್. ಅದಾದ ನಂತರ ಮೂರನೇದಾಗಿ ಜಾಸ್ಕರ್ ರೇಂಜಸ್ ಅಂತ ಹೇಳ್ತಾರೆ, ಜಾಸ್ಕರ್ ರೇಂಜ್. ಫಸ್ಟ್ ಒನ್ ಇಸ್ ಕಾರಾಕೋರಂ, ಆಮೇಲೆ ಲದ್ದಾಖ್, ಆಮೇಲೆ ಜಾಸ್ಕರ್. ಓಕೆ, ಏನಾದ್ರು ಫಿಲಿಮ್ಸ್ ಅಲ್ಲಿ ಕ್ವಶನ್ ಬಂದ್ರೆ ಉತ್ತರದಿಂದ ದಕ್ಷಿಣವರೆಗೆ ಬಾಹ್ಯ ಹಿಮಾಲಯದ ಟ್ರಾನ್ಸ್ ಹಿಮಾಲಯದ ರೇಂಜಸ್ಗಳನ್ನ ಆಪ್ಷನ್ ನಲ್ಲಿ ನೀವು ಕಂಡುಹಿಡಿಯಬೇಕು ಅಥವಾ ಆಪ್ಷನ್ ಅಲ್ಲಿ ನೀವು ತೋರಿಸ್ಬೇಕು ಅಂತದಂದ್ರೆ ಕ್ವಶನ್ ಬಂದ್ರೆ ಈ ತರ ಉತ್ತರದಿಂದ ದಕ್ಷಿಣವರೆಗೆ ನೀವು ಇದನ್ನ ಡಿವಿಷನ್ ಮಾಡಬಹುದು. ಮೊದಲನೇದಾಗಿ ಕಾರಾಕೋರಂ ರೇಂಜ್, ಆದ ನಂತರ ಲದ್ದಾಖ್ ರೇಂಜ್, ಆದ ನಂತರ ಜಾಸ್ಕರ್ ರೇಂಜ್, ಆದ ನಂತರ ಕೈಲಾಸ್ ರೇಂಜ್. ಕೈಲಾಸ್ ಇಲ್ಲಿದೆ, ಓಕೆನಾ, ಕೈಲಾಸ್ ಇಲ್ಲಿ ಬರುವಂಥದ್ದು. ಓಕೆ, ಕೈಲಾಸ್ ರೇಂಜ್. ಸೊ ಐ ರಿಪೀಟ್ ಇಟ್, ಮತ್ತೊಂದ್ಸತಿ ರಿಪೀಟ್ ಮಾಡೋಣ. ಓಕೆ, ಇಲ್ಲಂದ್ರೆ ಮೊದಲನೇದಾಗಿ ಏನು, ಫಸ್ಟ್ ಒನ್ ಈಸ್ ಯಾವುದು, ಫಸ್ಟ್ ಒನ್ ಈಸ್ ಕಾರಾಕೋರಂ. ಓಕೆ, ಫಸ್ಟ್ ಒನ್ ಈಸ್ ಕಾರಾಕೋರಂ. ಆ ನಂತರ ಯಾವುದು, ಲದ್ದಾಖ್ ರೇಂಜ್. ಓಕೆ, ಆ ನಂತರ ಯಾವುದು, ಲದ್ದಾಖ್ ರೇಂಜ್. ಆ ನಂತರ ಯಾವುದು, ಜಾಸ್ಕರ್ ರೇಂಜ್, ಲದ್ದಾಖ್ ಆದ ನಂತರ ಯಾವುದು, ಜಾಸ್ಕರ್. ಆ ನಂತರ ಯಾವುದು, ಲಾಸ್ಟ್ ಒನ್ ಈಸ್ ಕೈಲಾಸ್ ರೇಂಜ್. ಓಕೆ, ಆ ನಂತರ ಯಾವುದು, ಕೈಲಾಸ್ ರೇಂಜ್. ಸೊ ಇಷ್ಟ ಏನು, ಈ ರೇಂಜನ್ನು ಟ್ರಾನ್ಸ್ ಹಿಮಾಲಯದ ಒಂದು ರೇಂಜಸ್ ಅಲ್ಲಿ ನಾವು ನೋಡ್ತೇವೆ, ಟ್ರಾನ್ಸ್ ಹಿಮಾಲಯದ ಒಂದು ರೇಂಜಸ್ ಅಲ್ಲಿ ನೋಡ್ತೇವೆ. ಸೊ ಇದೆಲ್ಲ ಒಂದೊಂದಾಗಿ ನೋಡ್ತಾ ಹೋಗಬೇಕು. ಟ್ರಾನ್ಸ್ ಹಿಮಾಲಯದ ಒಂದು ರೇಂಜಸ್ ಅಲ್ಲಿ ಇಷ್ಟು 4 ರೇಂಜಸ್ಗಳಿದಾವೆ. ಒಂದು ಕಾರಾಕೋರಂ, ಲದ್ದಾಖ್, ಜಾಸ್ಕರ್, ಕೈಲಾಸ್ ರೇಂಜ್. ಓಕೆ, ಕಾರಾಕೋರಂ, ಲದ್ದಾಖ್, ಜಾಸ್ಕರ್, ಕೈಲಾಸ್ ರೇಂಜ್. ಓಕೆ, ಸೊ ಇದೆಲ್ಲ 4 ಟ್ರಾನ್ಸ್ ಹಿಮಾಲಯದಲ್ಲಿ ಇರುವಂಥ ರೇಂಜಸ್ಗಳು. ಸೊ ಇದಾದ ನಂತರ ಏನು ಬೃಹತ್ ಹಿಮಾಲಯ, ಗ್ರೇಟ್ ಹಿಮಾಲಯ ಏನಿದೆ, ಗ್ರೇಟ್ ಹಿಮಾಲಯನ ಕೂಡ ನೋಡೋಣ ಆಮೇಲೆ. ಸೊ ಮುಂದೆ ನೋಡಿದರೆ ಗ್ರೇಟ್ ಹಿಮಾಲಯ, ಒಂದೊಂದು ಹಿಮಾಲಯದ ಕೂಡ ಒಂದೊಂದಾಗಿ ನೋಡ್ತಾ ಹೋದರೆ ಸೊ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಇದರ ಪೀಕ್ಗಳು ಯಾವ್ಯಾವ ಪೀಕ್ಗಳಿದ್ದಾವೆ ಅಂತ, ಇಂಪಾರ್ಟೆಂಟ್ ಪೀಕ್ಸ್, ನಾಗಾ ಪರ್ಬತ್. ಓಕೆ, ನಂಗಾ ಪರ್ಬತ್ ಅಂತ ಹೇಳ್ತಾರೆ. ನಂಗಾ ಪರ್ಬತ್ ಎಲ್ಲಿ ಬರುತ್ತೆ ಹಾಗಾದ್ರೆ, ಇದನ್ನು ನೋಡೋಣ. ನಂಗಾ ಪರ್ವತದ ಒಂದು ಶಿಖರಗಳು, ಈ ಹಿಮಾಲಯದ ಶಿಖರಗಳು, ಇಂಪಾರ್ಟೆಂಟ್ ಪೀಕ್ಸ್. ನಂಗಾ ಪರ್ವತ ಎಲ್ಲಿ ಬರುತ್ತೆ, ಸೊ ಇಲ್ಲಿ ಬರುವಂಥದ್ದೇ ಯಾವುದು, ನಂಗಾ ಪರ್ವತ್. ಇಲ್ಲಿ ಬರುವಂಥದ್ದು ಯಾವುದು, ನಂಗಾ ಪರ್ವತ್. ಸೊ ಇದಾದ ನಂತರ K2. ಸೊ ಸೆಕೆಂಡ್ ಭಾಗದಲ್ಲಿರುವಂಥದ್ದು K2. ನಮ್ಮ ಭಾರತದಲ್ಲಿ ಬರುವಂಥದ್ದೇ ಹೈಯೆಸ್ಟ್ ಪೀಕ್ಗಳು. ಮೊದಲನೇದು ಯಾವುದು, ನಂಗಾ ಪರ್ವತ್. ಯಾವುದೇ ಇದೆಲ್ಲ ಟ್ರಾನ್ಸ್ ಹಿಮಾಲಯದಲ್ಲೇ ಕಂಡು ಬರುವಂಥ ಒಂದು ಪೀಕ್, ಅಂದ್ರೆ ಶಿಖರಗಳು, ಪರ್ವತ
ಶಿಖರಗಳು, ಪರ್ವತ ಶಿಖರದ ತುದಿಗಳು, ಪರ್ವತ ಶಿಖರಗಳು ಅಂತ ಹೇಳ್ತಾರೆ. ಮೊದಲನೇದು ನಂಗಾ ಪರ್ವತ್, ಆದ ನಂತರ K2, ಆದ ನಂತರ ಮೌಂಟ್ ಕೈಲಾಸ. ಓಕೆ, ಮೌಂಟ್ ಕೈಲಾಸ, ಕೈಲಾಸ್ ರೇಂಜ್ ಏನಿದೆ ಅಲ್ವಾ ಅಲ್ಲೇ ಮೌಂಟ್ ಕೈಲಾಸ್ ಬರುತ್ತೆ. ಓಕೆ, ಕೈಲಾಸ ಅಲ್ಲ, ಮೌಂಟ್ ಕೈಲಾಸ್ ಅಷ್ಟೇ, ಮೌಂಟ್ ಕೈಲಾಸ್, ಮೌಂಟ್ ಕೈಲಾಸ್. ಅದಾದ ನಂತರ ಅದು ಮೌಂಟ್ ಎವರೆಸ್ಟ್. ಇಲ್ಲೊಂದು ಬರುತ್ತೆ, ಹೈಯೆಸ್ಟ್ ಪೀಕ್ ಅಂದರೆ ಮೌಂಟ್ ಎವರೆಸ್ಟ್, ಹಿಮಾಲಯದ ಹೈಯೆಸ್ಟ್ ಪೀಕ್ ಮೌಂಟ್ ಎವರೆಸ್ಟ್. ಇದು ನೇಪಾಳದಲ್ಲಿದೆ. ಓಕೆನಾ, ಕಾಣಿಸ್ತಾ ಇದೆ ಅಲ್ವಾ ನೇಪಾಲ್. ಓಕೆ, ನೇಪಾಳದಲ್ಲಿ ಇರುವಂಥದ್ದು ಮೌಂಟ್ ಎವರೆಸ್ಟ್. ನಮ್ಮ ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಇಲ್ಲ. ಸೊ ಭಾರತದಲ್ಲಿ ಇರುವಂಥದ್ದೇ ಇದು ಯಾವುದು, ಕಂಚನಜುಂಗ ಅಂತ ಹೇಳ್ತಾರೆ. ಭಾರತದಲ್ಲಿ ಇರುವಂಥ ಯಾವುದು, ಕಂಚನಜುಂಗ. ಸೊ ಅದನ್ನ ಆದ ನಂತರ ನಾಮ್ಚಾ ಬರ್ವಾ, ಲಾಸ್ಟ್ ಒನ್ ಇಸ್ ನಾಮ್ಚಾ ಬರ್ವಾ. ಓಕೆ, ನಾಮ್ಚಾ ಬರ್ವಾ ಏನು ಪೀಕ್, ಪರ್ವತ ಶಿಖರ. ಓಕೆ, ಸೊ ಇಲ್ಲಿಂದ ನಾವು ಹಿಮಾಲಯವನ್ನ ಮೊದಲನೇದಾಗಿ ನೋಡಿದ್ರೆ ಹಿಮಾಲಯವನ್ನ ಎಲ್ಲಿಂದ ಶುರು ಆಗುತ್ತೆ ಹಾಗಾದ್ರೆ ಹಿಮಾಲಯ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಿಮಾಲಯ ಎಲ್ಲಿಂದ ಶುರು ಆಗುತ್ತೆ ಹಾಗಾದ್ರೆ ಮೊದಲನೇದಾಗಿ ನಂಗಾ ಪರ್ವತದಿಂದ, ಓಕೆ, ನಂಗಾ ಪರ್ವತದಿಂದ ನಾಮ್ಚಾ ಬರ್ವಾವರೆಗೆ ಹಿಮಾಲಯದ ವಿಸ್ತೀರ್ಣ ಹರಡಿವೆ. ಹಿಮಾಲಯದ ಒಂದು ವಿಸ್ತೀರ್ಣವನ್ನ ನೋಡ್ತೇವೆ. ಓಕೆ, ನಂಗಾ ಪರ್ವತದಿಂದ ಇಲ್ಲಿ ನಂಗಾ ಪರ್ವತದಿಂದ ನಾಮ್ಚಾ ಬರ್ವಾವರೆಗೆ ಹಿಮಾಲಯದ ಒಂದು ವಿಸ್ತೀರ್ಣವನ್ನ ನಾವು ನೋಡ್ತೇವೆ. ಓಕೆ, ಸೊ ಇಷ್ಟ ಆಯ್ತಲ್ವಾ. ಸೊ ಇದಾದ ನಂತರ ಹಾಗಾದ್ರೆ ಇಷ್ಟು ವೆಸ್ಟ್, ಈಗ ನಾವು ಉತ್ತರದಿಂದ ದಕ್ಷಿಣಕ್ಕೆ ಹಿಮಾಲಯದ ಒಂದು ಶ್ರೇಣಿಯನ್ನ ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಟ್ರಾನ್ಸ್ ಹಿಮಾಲಯನ್ನ ನೋಡಿದ್ವಿ. ಟ್ರಾನ್ಸ್ ಹಿಮಾಲಯ ಅಂದ್ರೆ ಬಾಹ್ಯ ಹಿಮಾಲಯದ ಒಂದು ರೇಂಜಸ್ ಗಳನ್ನು ನೋಡಿದ್ವಿ, ಡಿವಿಷನ್ ಅನ್ನು ನೋಡಿದ್ವಿ. ಈಗ ವೆಸ್ಟ್ ಅಂದ್ರೆ ಪೂರ್ವದಿಂದ, ಇದು ಪಶ್ಚಿಮದಿಂದ ಪೂರ್ವದವರೆಗೆ ಹಿಮಾಲಯದ ಒಂದು ಡಿವಿಷನ್ ಅನ್ನು ನೋಡೋಣ. ಓಕೆ, ಸೊ ಮೊದಲನೇದಾಗಿ ಕಾಶ್ಮೀರ್ ಮತ್ತು ಪಂಜಾಬ್ ಹಿಮಾಲಯ. ಮೊದಲನೇದು ಕಾಶ್ಮೀರ್ ಮತ್ತು ಪಂಜಾಬ್ ಹಿಮಾಲಯ ಅಂತ ಹೇಳ್ತೇವೆ. ಮೊದಲನೇದಾಗಿ ಕಾಶ್ಮೀರ್ ಮತ್ತು ಪಂಜಾಬ್ ಹಿಮಾಲಯ ಏನಿದೆ, ಕಾಶ್ಮೀರ್ ಮತ್ತು ಪಂಜಾಬ್ ಹಿಮಾಲಯ ಮೊದಲೇದು. ಅದಾದ ನಂತರ ಕುಮಾಯೂ ಹಿಮಾಲಯ ಅಂತ ಇಲ್ಲಿ ಬರುತ್ತೆ. ಅದಾದ ನಂತರ ಕುಮಾಯೂ ಹಿಮಾಲಯ. ಅದಾದ ನಂತರ ನೇಪಾಲ್ ಹಿಮಾಲಯಾಸ್. ಅದಾದ ನಂತರ ಅಸ್ಸಾಂ ಹಿಮಾಲಯ. ಲಾಸ್ಟ್ ಒನ್ ಇಸ್ ಪೂರ್ವಾಂಚಲ್ ಹಿಮಾಲಯ. ನೋಡಿ ಎಷ್ಟು ಡಿವಿಷನ್ ಮಾಡಿದರೆ 5 ಡಿವಿಷನ್. ಎಷ್ಟಿದೆ ಟೋಟಲ್ ಆಗಿ 5 ಡಿವಿಷನ್ ಅನ್ನ ಮಾಡಿದ್ದಾರೆ. ಒಂದು ಕಾಶ್ಮೀರ್ ಪಂಜಾಬ್ ಹಿಮಾಲಯ, ಅದಾದ ನಂತರ ಕಾಶ್ಮೀರ್ ಪಂಜಾಬ್ ಹಿಮಾಲಯ, ಅದ ನಂತರ ಕುಮಾಯೂ ಹಿಮಾಲಯ, ಅದ ನೇಪಾಲ್ ಹಿಮಾಲಯ, ಅದ ನಂತರ ಅಸ್ಸಾಂ ಹಿಮಾಲಯ, ಅದಾದ ನಂತರ ಪೂರ್ವಾಂಚಲ್ ಹಿಮಾಲಯ. ಸೊ ಈಸ್ಟ್ ಟು ಈಸ್ಟ್ ಅಲ್ಲಿ ಇಷ್ಟೊಂದು ನಾವು ಡಿವಿಷನ್ ಅನ್ನು ನೋಡಬಹುದು. ವೆಸ್ಟ್ ಟು ಈಸ್ಟ್ ವರೆಗೆ. ಓಕೆ, ಇಷ್ಟು ಡಿವಿಷನ್ ಅನ್ನು ನಾವು ನೋಡ್ತೇವೆ ಹಿಮಾಲಯದ್ದು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈಸ್ಟ್ ಟು ವೆಸ್ಟ್ ಕೂಡ ನೋಡ್ಬೋದು. ಲಾಸ್ಟ್ ಒನ್ ಇಸ್ ಪೂರ್ವಾಂಚಲ್ ಹಿಮಾಲಯ, ಅದ ನಂತರ ಅಸ್ಸಾಂ ಹಿಮಾಲಯ, ಅದ ನಂತರ ನೇಪಾಲ್ ಹಿಮಾಲಯ. ಓಕೆ, ಪೂರ್ವಾಂಚಲ್ ಬಂತು, ಅನಂತರ ಅಸ್ಸಾಂ ಬಂತು, ಅನಂತರ ನೇಪಾಲ್ ಹಿಮಾಲಯ, ಅದಾದ ನಂತರ ಕುಮಾಯೂ ಹಿಮಾಲಯ. ಓಕೆ, ಸೆಕೆಂಡ್ ಒನ್ ಇಸ್ ಕುಮಾಯೂ ಹಿಮಾಲಯ. ಸೊ ಫಸ್ಟ್ ಆಮೇಲೆ ಬರ್ತಾರೆ ಕಾಶ್ಮೀರ್ ಆ್ಯಂಡ್ ಪಂಜಾಬ್ ಹಿಮಾಲಯ ಅಂತ ಹೇಳ್ತಾರೆ. ಕಾಶ್ಮೀರ್ ಆ್ಯಂಡ್ ಪಂಜಾಬ್, ಯಾಕಂದ್ರೆ ಕಾಶ್ಮೀರ್ ಮತ್ತು ಪಂಜಾಬ್ ಭಾಗದಲ್ಲೇ ಬರುವಂಥದ್ದು ಕಾಶ್ಮೀರ್ ಆ್ಯಂಡ್ ಪಂಜಾಬ್ ಹಿಮಾಲಯ. ಓಕೆನಾ, ಸೊ ಇಲ್ಲಿ ಅಸ್ಸಾಂ ಭಾಗದಲ್ಲೇ ಬಂದಿದೆ, ಹಾಗಾಗಿ ಅಸ್ಸಾಂ ಹಿಮಾಲಯ. ಈ ಪೂರ್ವಾಂಚಲ್ ಅಥವಾ ಏನು ಅರುಣಾಚಲ್ ಪ್ರದೇಶದಲ್ಲಿ ಬರುವಂಥದ್ದು ಪೂರ್ವ ಅಂಚಲ್ ಅಂದ್ರೆ ಅರುಣಾಚಲ್ ಪ್ರದೇಶ ಇದೆ, ಅದಕ್ಕೆ ಪೂರ್ವದ ದಿಕ್ಕು, ಹಾಗಾಗಿ ಪೂರ್ವಾಂಚಲ್ ಅಂತ ನೆನಪಿಟ್ಕೊಳ್ಬಹುದು. ಓಕೆ, ಇದಾದ ಕುಮಾಯೂ ಹಿಮಾಲಯ ಅಂದ್ರೆ ಕುಮಾಯೂ ಇಲ್ಲಿ ಪರ್ವತ ಶ್ರೇಣಿಗಳಿದ್ದಾವೆ, ಹಾಗಾಗಿ ಕುಮಾಯೂ ಹಿಮಾಲಯ ಅಂತ ಹೇಳ್ತಾರೆ. ಅದಂದ್ರೆ ನೇಪಾಲ್ ಹಿಮಾಲಯ ತುಂಬಾ ಈಸಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನೇಪಾಲ್ ಏನು ಕಂಟ್ರಿ ಇದೆ, ಏನು ದೇಶ ಇದೆ, ಆ ಸ್ಥಾನದಲ್ಲಿ ಈ ನಂಬರ್ 3 ಬಂದಿದೆ, ಹಾಗಾಗಿ ನೇಪಾಲ್ ಹಿಮಾಲಯ ನೆನ್ಪಿಟ್ಕೊಳ್ಬಹುದು. ಸೊ ಹಾಗಾಗಿ ನಾವು ಇಷ್ಟು ವೆಸ್ಟ್ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ, ವೆಸ್ಟ್ ಟು ಈಸ್ಟ್ ಅನ್ನು ಕೂಡ ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಓಕೆ, ಸೊ ನೀವು ಇನ್ನೊಂದ್ಸತಿ ಟ್ರೈ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ, ಯಾಕಂದರೆ ಪ್ರಿಲಿಮ್ಸಿಗೆ ಯಾವ ಥರದ ಕ್ವಶನ್ಗಳನ್ನು ಕೇಳ್ತಾರೆ. ಓಕೆನಾ, ಸೊ ಇದಾದ ನಂತರ ಪಾಸಸ್ ಅಂದರೆ ಇನ್ನೊಂದು ದೇಶಕ್ಕೆ ಹೋಗುವಂಥ ದಾರಿಗಳು. ನಮ್ಮ ದೇಶದಿಂದ ಅಥವಾ ನಮ್ಮ ಒಂದು ಘಾಟ್ ಶಿಕ್ಷಣದಿಂದ ಅಲ್ಲಿಂದ ಬೇರೆ ರಾಜ್ಯಗಳಿಗೆ ಹೋಗುವಂಥ ದಾರಿ. ಓಕೆ, ಹಲವು ಬೆಟ್ಟ ಗುಡ್ಡಗಳ ಪ್ರದೇಶಗಳಿರ್ತವೆ, ದೊಡ್ಡ ದೊಡ್ಡ ಮೌಂಟೇನ್ಸ್ಗಳು ಇರ್ತವೆ, ಪರ್ವತಗಳ ಶ್ರೇಣಿಗಳಿರ್ತವೆ. ಸೊ ಆ ಶ್ರೇಣಿಗಳಿಂದ ಕೆಲವೊಂದು ನ್ಯಾಚುರಲ್ ಆಗಿ ಆಗಿರುವಂಥ ದಾರಿಗಳು, ನ್ಯಾಚುರಲ್ ಪ್ರಾಕೃತಿಕವಾಗಿ
ದಾರಿಗಳು ಆಗಿರ್ತವೆ ಹೋಗ್ಲಿಕ್ಕೆ. ಓಕೆನಾ. ಸೊ ಈ ದೇಶದಿಂದ ಆ ದೇಶಕ್ಕೆ ನಾವು ಹೋಗುವಂತ ದಾರಿಗಳು. ಓಕೆ, ಅದನ್ನೇನು ಹೇಳ್ತಾರೆ ಅಂದ್ರೆ ಪಾಸಸ್ ಅಂತ ಹೇಳ್ತಾರೆ. ಓಕೆ, ಪಾಸಸ್ ಮತ್ತೆ ಹಿಂದಿಯಲ್ಲಿ ಹೇಳ್ತಾರೆ ದರ್ರಾ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ದರ್ರೆ ಅಂತ ಹೇಳ್ತಾರೆ. ಓಕೆ, ಸೊ ಪಾಸಸ್ಗಳು. ಸೊ ಯಾವ್ಯಾವ ಪಾಸಸ್ಗಳು ಇದ್ದಾವೆ ಹಾಗಾದ್ರೆ ಇದನ್ನ ನೋಡೋಣ. ಸೊ ಮೊದಲನೇದಾಗಿ ಈ ತರ ಡಿವೈಡ್ ಅನ್ನ ಮಾಡ್ಕೊಳ್ಳಿ. ಓಕೆ, ಈ ತರ ಡಿವಿಷನ್ ಅನ್ನು ಮಾಡ್ಕೊಳ್ಳೋಣ. ಓಕೆ, ವೆಸ್ಟ್ ಅಲ್ಲಿ ಬರುವಂತ ಪಾಸಸ್ಗಳು ಯಾವ್ಯಾವ ಇದಾವೆ? ಮೊದಲನೇದಾಗಿ ಯಾವುದು? ಫಸ್ಟ್ ಒನ್ ಇಸ್ ಬುರ್ಜಿಲ್ ಪಾಸ್. ಇಲ್ಲಿ ಕಾಣ್ತಿರೋದು ನಿಮ್ಗೆ ಯಾವುದು? ಬುರ್ಜಿಲ್ ಪಾಸ್. ಇದಾದ ನಂತರ ಪೀರ್ ಪಂಜಾಲ್ ಪಾಸ್. ಸೆಕೆಂಡ್ ಒನ್ ಇಸ್ ಪೀರ್ ಪಂಜಾಲ್ ಪಾಸ್. ಸೊ ಥರ್ಡ್ ಒನ್ ಇಸ್ ಬನಿಹಾಲ್ ಪಾಸ್. ಓಕೆನಾ, ಥರ್ಡ್ ಒನ್ ಇಸ್ ಯಾವುದು? ಬನಿಹಾಲ್ ಪಾಸ್. ಸೊ ಇಲ್ಲಿ ಫಿಫ್ತ್ ಒಂದು ಬರೋದು ಜೋಜಿಲ್ಲಾ ಪಾಸ್. ಫಿಫ್ತ್ ಒನ್ ಯಾವುದು? ಜೋಜಿಲ್ಲಾ ಪಾಸ್. ಸೊ ಐ ರಿಪೀಟ್ ಇಟ್. Okay, first one is a Burjila Pass. First one is a Burjila Pass. First one is a Burjila Pass. Then second one Pir Panjal Pass. Then third one Banihal Pass. Okay, then fifth one Jojila Pass. So ಈ ದಿಕ್ಕಿಗೆ ಆಯ್ತಾ. ಸೊ ನೆಕ್ಸ್ಟ್ ಹೋಗೋಣ ಈಸ್ಟಿಗೆ. ಓಕೆ, ಈಸ್ಟಿಗೆ. ಈಗ ವೆಸ್ಟ್ ಸೈಡಿಗೆ ನೋಡಿದ್ವಿ, ಒಟ್ಟು 4 ಪಾಸಸ್ಗಳಿದಾವೆ ವೆಸ್ಟ್ ಸೈಡಿಗೆ. ಅಂದರೆ ಈಸ್ಟ್ ಸೈಡಿಗೆ, ಭಾರತದ ಒಂದು ಈಸ್ಟ್ ಅಂದ್ರೆ ನಾರ್ತ್ ಈಸ್ಟ್ ಸೈಡಿಗೆ ನೋಡೋದಾದ್ರೆ ಒಟ್ಟು ಫೋರ್ತ್ ಒನ್ ಈಸ್ ಕಾರಾಕೋರಂ ಪಾಸ್ ಅಂತ ಹೇಳ್ತಾರೆ. ಫೋರ್ತ್ ಒನ್ ಈಸ್ ಯಾವುದು? ಕಾರಾಕೋರಂ ಪಾಸ್. ಕಾರಾಕೋರಂ ಪಾಸ್. ಅದಾದ ನಂತರ ಸಿಕ್ಸ್ತ್ ಏನಿದೆ ಇಲ್ಲಿ ಕಾಣ್ತಾ ಇದೆ, ಸಿಕ್ಸ್ತ್ ಮತ್ತೆ ಟೆನ್ ಕಾಣ್ತಾ ಇರೋದು ರೋಹಟಾಂಗ್ ಪಾಸ್ ಏನಿದೆ, ರೋಹಟಾಂಗ್ ಏನಿದೆ ಇದು. ಮತ್ತೆ ಮತ್ತೊಂದು ಯಾವುದು ಸಿಕ್ಸ್ ಅಲ್ಲಿ ಬಾರಾಲೇಚಾ ಪಾಸ್. ಓಕೆ, ಬಾರಾಲೇಚಾ ಪಾಸ್ ಇದೆ. ಸೊ ಇದಾದ ನಂತರ ಸೆವೆಂತ್ ಒನ್ ಅಲ್ಲಿ ಸಿಪ್ಕಿಲಾ ಪಾಸ್. ಸೆವೆಂತ್ ಒನ್ ಯಾವುದು? ಸಿಪ್ಕಿಲಾ ಪಾಸ್. ಸೊ ಅದಾದ ನಂತರ ಇಲ್ಲಿ 2 ಪಾಸ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. 2 ಪಾಸನ್ನು ಚೆನ್ನಾಗಿ ನಾವು ನೆನ್ಪಿಟ್ಕೋಬಹುದು. ಓಕೆ, 2 ಪಾಸ್ ಇಲ್ಲಿ ಇದೆ. ಒಂದು ನೀತಿ ಪಾಸ್, ಮತ್ತೊಂದು ಧರ್ಮ ಪಾಸ್. ನೀತಿ ಮತ್ತೆ ಧರ್ಮ ಅಂತ ನೆನ್ಪಿಟ್ಕೊಳ್ಳಿ. 2 ಪಾಸಸ್ಗಳಿದ್ದಾವೆ ಇಲ್ಲಿ, ನೀತಿ ಪಾಸ್ ಮತ್ತೆ ಧರ್ಮ ಪಾಸ್. ಓಕೆ, ಸೊ ಇದು ಚೀನಾಕ್ಕೆ ಅಥವಾ ಟಿಬೇಟ್ಗೆ ಹೋಗುವಂತ ದಾರಿಯನ್ನ ತೋರಿಸುತ್ತೆ. ಓಕೆ, ನೀತಿ ಪಾಸ್ ಮತ್ತೆ ಧರ್ಮ ಪಾಸ್. ಸೊ ಇದಾದ ನಂತರ ಈಗ ಪೂರ್ವೋತ್ತರದಲ್ಲಿ ನೋಡೋದಾದ್ರೆ ಇಲ್ಲಿ ನಾಥುಲಾ ಪಾಸ್ ಇಲ್ಲೊಂದಿದೆ, ನಾಥುಲಾ ಪಾಸ್. ಮತ್ತೊಂದು ಯಾವುದು? ಜಲೆಫ್ಲಾ ಪಾಸ್. ನಾಥುಲಾ ಪಾಸ್ ಮತ್ತು ಜಲೆಫ್ಲಾ ಪಾಸ್ ಇಲ್ಲೇ ಇರೋದಂಥದ್ದು. 2 ಜೋಡಿಯಾಗಿದ್ದಾವೆ, ನಾಥುಲಾ ಪಾಸ್ ಮತ್ತು ಜಲೆಫ್ಲಾ ಪಾಸ್. ಜಲೆಫ್ಲಾ ಪಾಸ್. ಓಕೆ, ನಾಥುಲಾ ಜಲೆಫ್ಲಾ ಇದೆರಡು ಜೋಡಿಯಾಗಿರುವಂತಹ ಪಾಸಸ್ಗಳು. ಇದಾದ ನಂತರ ಬೊಂಡಿಲಾ ಪಾಸ್. ಇದನ್ನೆಂದು ಬೊಂಡಿಲಾ ಪಾಸ್. ಓಕೆ, ಸೊ ಇದಾದ ನಂತರ ಬೊಂಡಿಲಾ ಪಾಸ್ ಆಯ್ತು. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಪಾಸಸ್ಗಳನ್ನು ನೋಡ್ತೇವೆ. 2 ಪಾಸನ್ನು ನೋಡ್ತೇವೆ ಮಹಾರಾಷ್ಟ್ರದಲ್ಲಿ. ಯಾವುದು? ಥಾಯಿ ಘಾಟ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಯಾವುದು? ಥಾಯಿ ಘಾಟ್. ಮತ್ತೊಂದು ಯಾವುದು? ಘೋರ್ ಘಾಟ್. ಸೊ ಇಲ್ಲಿ 14 ನಂಬರ್ ಅಲ್ಲಿ ಇರುವಂತದ್ದು ಥಾಯಿ ಘಾಟ್, ಮತ್ತೆ 15 ನಂಬರ್ ಅಲ್ಲಿ ಇರುವಂತದ್ದು ಯಾವುದು? ಘೋರ್ ಘಾಟ್ ಅಂತ, ಘಾಟ್ ಪ್ರದೇಶಗಳು ಅಂತ ಹೇಳ್ತೇವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಘಾಟ್ ಪ್ರದೇಶಗಳು ಅಂತ ಹೇಳ್ತಾರೆ. ಓಕೆನಾ, ಥಾಯಿ ಘಾಟ್ ಮತ್ತೆ ಘೋರ್ ಘಾಟ್. ಸೊ ಇದಾದ ನಂತರ ದಕ್ಷಿಣಕ್ಕೆ ಬರೋದಾದ್ರೆ ಇಲ್ಲಿ ಪಾಲ್ಘಾಟ್ ಅಂತ ಒಂದು ಬರುತ್ತೆ. ಓಕೆ, ಪಾಲ್ಘಾಟ್. ಮತ್ತು ಲಾಸ್ಟಿಗೆ ಒಂದು ಶಂಕರಕೋಟಾ ಪಾಸ್. ಓಕೆ, ಶಂಕರಕೋಟಾ ಪಾಸ್ ಲಾಸ್ಟ್ ತುತ್ತ ತುದಿಗೆ ಇರುವಂಥದ್ದು. ಓಕೆ, ನಮ್ಮ ದಕ್ಷಿಣ ಭಾರತದ ತುತ್ತ ತುದಿಗೆ ಇರುವಂಥದ್ದು ಸೇನ್ಕೋಟಾ ಪಾಸ್. ಓಕೆ, ಶಂಕರ ಅಲ್ಲ, ಸೇನ್ಕೋಟಾ ಪಾಸ್ ನಮ್ಮ ಭಾರತದ ತುತ್ತ ತುದಿಗೆ ಅಥವಾ ಲಾಸ್ಟ್ ಕೊನೆಯ ಒಂದು ದಕ್ಷಿಣ ಭಾರತದ ತುದಿಗೆ ಕಾಣ್ತಾ ಇರುವಂಥದ್ದು ಸೇನ್ಕೋಟಾ ಪಾಸ್. ಅದಾದ ನಂತರ ಅದರ ಮೇಲೆ ಇರುವಂಥದ್ದು ಪಾಲ್ಘಾಟ್. ಅದಾದ ನಂತರ ಘೋರ್ ಘಾಟ್.
ಅದಾದ ನಂತರ ಥಾಯ್ ಥಾಯ್ ಘಾಟ್. ಓಕೆನಾ. ಸೊ ಈ ರೀತಿಯಾಗಿ ದಕ್ಷಿಣದಿಂದ ಉತ್ತರಕ್ಕೆ ನೆನಪನ್ನ ಇಟ್ಕೊಳ್ಳಿ, ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ನೆನಪಿಕೊಳ್ಳಿ. ಓಕೆ. ಉತ್ತರದಿಂದ ದಕ್ಷಿಣಕ್ಕೆ ಥಾಯ್ ಘಾಟ್, ಭೋರ್ ಘಾಟ್, ಪಾಲ್ ಘಾಟ್ ಮತ್ತೆ ಸೇನ್ಕೋಟಾ ಘಾಟ್. ಓಕೆ, ಸೇನ್ಕೋಟಾ ಘಾಟ್. ಆನಂತರ ದಕ್ಷಿಣದಿಂದ ಸೇನ್ಕೋಟಾ ಘಾಟ್, ಪಾಲ್ ಘಾಟ್, ಭೋರ್ ಘಾಟ್ ಮತ್ತೆ ಥಾಯ್ ಘಾಟ್. ಓಕೆ. ಸೊ ಇಲ್ಲಿಂದ ಸೇನ್ ಘಾಟ್, ಪಾಲ್ ಘಾಟ್, ಭೋರ್ ಘಾಟ್ ಮತ್ತೆ ಥಾಯ್ ಘಾಟ್, ಈ ಥರ ಇದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಸೊ ಪ್ರಿಲಿಮ್ಸ್ಗೆ ಯೂಸ್ ಆಗುವಂಥ ಕೆಲವೊಂದು ಏನಿದಾವೆ ಫ್ಯಾಕ್ಟ್ ಅಂತ ಹೇಳ್ತೇವೆ. ಹೀಗೆ ನಾವು ನೆನ್ಪಿಟ್ಕೊಳ್ತಾ ಹೋದರೆ, ಓದ್ತಾ ಹೋದರೆ ನೆನಪಾಗಲ್ಲ, ಅಷ್ಟೊಂದು ರಿಮೆಂಬರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಏನು ಮಾಡಬೇಕಂದ್ರೆ, ಇದನ್ನೆಲ್ಲ ಮ್ಯಾಪ್ ಮೂಲಕನೇ ನೋಡ್ತಾ ಹೋದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ, ಮತ್ತು ನೆನಪು ಕೂಡ ಬರಲಿಕ್ಕೆ ಶುರು ಆಗುತ್ತೆ. ಸೊ ಈ ಏನು ದಕ್ಷಿಣ ಭಾರತದ ಏನು ಪಾಸಸ್ಗಳಿದ್ದಾವೆ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಘಾಟ್ಗಳಿದ್ದಾವೆ, ಘಾಟ್ಗಳ ಕೂಡಲೇ ನಮ್ಗೆ ನೆನಪಾಗ್ಬಿಡುತ್ತೆ. ಫಸ್ಟ್ ಇದು ಏನಂತ ಥಾಯ್ ಘಾಟ್, ಭೋರ್ ಘಾಟ್, ಆಮೇಲೆ ಪಾಲ್ ಘಾಟ್, ಆಮೇಲೆ ಸೇನ್ಕೋಟಾ ಪಾಸ್ ಅಂತ ನಮಗೆ ಇದು ಇಡ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಏನು ಉತ್ತರ ಭಾಗದಲ್ಲಿ ಘಾಟ್ಗಳಿದ್ದಾವೆ, ಏನು ಪಾಸಸ್ಗಳಿದ್ದಾವೆ, ಇದನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿನ ಲ್ಯಾಂಗ್ವೇಜಲ್ಲಿ ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಇಟ್ಟಿರುವಂಥ ಒಂದು ಹೆಸರುಗಳು, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಬುರ್ಜಿಲ್ಲಾ ಪಾಸ್ ಅಂದ್ರೆ ಕೂಡಲೇ ಅಲ್ಲಿನ ಸ್ಥಳೀಯ ಒಂದು ಭಾಷೆಗಳು, ಕೆಲವೊಂದು ಭಾಷೆಗಳಲ್ಲಿ ಆ ಶಬ್ದಗಳನ್ನು ಉಚ್ಚಾರಣೆಯಲ್ಲಿ ಕೂಡ ಸ್ವಲ್ಪ ನಮ್ಗೆ ಏನಾಗುತ್ತೆ ಅಂದರೆ ಉಚ್ಚಾರಣೆ ಕೂಡ ಅಷ್ಟು ಚೆನ್ನಾಗಿ ಅಂದರೆ ಕ್ಲಿಯಾರಿಟಿಗೆ ಅಲ್ಲಿನ ಭಾಷೆಯಲ್ಲಿ ಹೇಳುವ ಹಾಗೆ ಆಗಿರೋದಿಲ್ಲ. ಆದರೂ ಕೂಡ ನಾವು ಅಲ್ಲಿಂದ ಓದಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಬುರ್ಜಿಲ್ಲಾ ಪಾಸ್ ಅಂದರೆ ಅಲ್ಲಿನ ಸ್ಥಳೀಯ ಒಂದು ಭಾಷೆಯಿಂದ ಕರೆಯುವಂಥ ಒಂದು ಹೆಸರುಗಳು, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ರಿಪೀಟ್ 2-3 ಟೈಮನ್ನು ನಾವು ನೋಡ್ತಾ ಹೋದರೆ ಇದು ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಮತ್ತು ನೆನಪು ಕೂಡ ಉಳಿತದೆ. ಓಕೆನಾ. ಸೊ ಇದಾದ ನಂತರ ಈಗ ಪೊಲಿಟಿಕಲ್ ಮ್ಯಾಪಲ್ಲಿ ನೋಡೋಣ. ಪೊಲಿಟಿಕಲ್ ಮ್ಯಾಪಲ್ಲಿ ಇದು ಪೊಲಿಟಿಕಲ್ ಮ್ಯಾಪ್ ಎಲ್ರಿಗೂ ಈಸಿ ಆಗುತ್ತೆ. ಸೊ ಫಸ್ಟ್ ಇದು ಪೊಲಿಟಿಕಲ್ ಮ್ಯಾಪ್ ಲದ್ದಾಖ್ನ ಕ್ಯಾಪಿಟಲ್ ಯಾವುದು? ಲೇಹ. ಓಕೆನಾ. ಸೊ ಇದಾದ ನಂತರ ಜಮ್ಮು ಕಾಶ್ಮೀರ ಕೂಡ ಇದು ಕೂಡ ಒಂದು ಯೂನಿಯನ್ ಟೆರಿಟರಿ ಮಾಡಿಬಿಟ್ಟಿದ್ದಾರೆ ಜಮ್ಮು ಕಾಶ್ಮೀರನ. ಸೊ ಇದರ ಒಂದು ಕ್ಯಾಪಿಟಲ್ ನೋಡೋಣ. ಜಮ್ಮು ಕಾಶ್ಮೀರ ಒಂದು ಕ್ಯಾಪಿಟಲ್. ಸೊ ಲದ್ದಾಖ್ ಕ್ಯಾಪಿಟಲ್ ನೋಡಿದ್ರಲ್ಲ, ಲದ್ದಾಖ್ ಕ್ಯಾಪಿಟಲ್ ಯಾವುದು? ಲೇಹ. ಆಮೇಲೆ ಜಮ್ಮು ಕಾಶ್ಮೀರ ಯಾವುದು? ಸೊ ಜಮ್ಮು ಕಾಶ್ಮೀರ ಕ್ಯಾಪಿಟಲ್ ಯಾವುದಂದ್ರೆ ನೀವೇ ನಮಗೆ ಕಮೆಂಟಲ್ಲಿ ಹೇಳಬೇಕು. ಓಕೆನಾ. ಆಮೇಲೆ ಪಂಜಾಬ್ ಕ್ಯಾಪಿಟಲ್, ಆಮೇಲೆ ಏನು ಇದು ಹರಿಯಾಣ, ಪಂಜಾಬ್ ಮತ್ತು ಹರಿಯಾಣದ ಯಾವುದು? ಚಂಡೀಗಢ ಇಲ್ಲಿ ಕ್ಯಾಪಿಟಲ್ ಇದೆ. ಸೊ ಇದಾದ ನಂತರ ಹಿಮಾಚಲ್ ಪ್ರದೇಶ ಯಾವುದು? ಹಿಮಾಚಲ್ ಪ್ರದೇಶ ಕ್ಯಾಪಿಟಲ್ ಶಿಮ್ಲಾ. ಓಕೆ, ಹಿಮಾಚಲ್ ಪ್ರದೇಶ ಕ್ಯಾಪಿಟಲ್ ಯಾವುದು? ಶಿಮ್ಲಾ ಹಿಮಾಚಲ್ ಪ್ರದೇಶದ ಒಂದು ಕ್ಯಾಪಿಟಲ್. ಇದಾದ ನಂತರ ಉತ್ತರಾಖಂಡ ಯಾವುದು? ಡೆಹ್ರಾಡೂನ್. ಇದರಲ್ಲಿ ನಾವು ಒಂದು ಬಿಟ್ಟಿದ್ದೇನೆ, ಯಾವುದು ಹೇಳಿ? ಜಮ್ಮು ಕಾಶ್ಮೀರದ ಕ್ಯಾಪಿಟಲ್ ನನಗೆ ಹೇಳಬೇಕು. ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಜಮ್ಮು ಕಾಶ್ಮೀರದ ಕ್ಯಾಪಿಟಲನ್ನು ನನಗೆ ಹೇಳಬೇಕು. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದ ಒಂದು ಏನು ಏರಿಯಾದ ವಿಸ್ತೀರ್ಣ ಏನಿದೆ, ಜಮ್ಮು ಕಾಶ್ಮೀರ ಈ ಏನು ಯೂನಿಯನ್ ಟೆರಿಟರಿ ಏನಿದೆ, ಇದು ಆಡಳಿತ ಪ್ರದೇಶ ಏನು ಹೇಳ್ತೇವೆ ಭಾರತದ, ಇದು ಎಷ್ಟು ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ, ಇದಾದ ನಂತರ ಎಷ್ಟು ದೇಶಗಳ ಜೊತೆಗೂ ಕೂಡ ಗಡಿಯನ್ನು ಹೊಂದ್ಕೊಳ್ಳುತ್ತೆ ಅನ್ನೋದು ಕೂಡ ನಾವು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಓಕೆ, ಇದರ ಕ್ಯಾಪಿಟಲ್ ಒಂದು, ಆಮೇಲೆ ಎಷ್ಟು ರಾಜ್ಯಗಳ ಗಡಿ ಮತ್ತು ಎಷ್ಟು ದೇಶಗಳ ಎಷ್ಟು ಕಂಟ್ರಿಗಳ ಜೊತೆಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ ಜಮ್ಮು ಕಾಶ್ಮೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೋಡ್ತೇನೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆನಾ. ಸೊ ಇದಾದ ನಂತರ ಓಕೆ, ದೆನ್ ಮೇನ್ ಆಗಿ ಇವತ್ತು ನಾವು ಸ್ವಲ್ಪ ಏನು ಫಿಸಿಕಲ್ ಮ್ಯಾಪನ್ನು ನೋಡಲಿಕ್ಕೆ ಪ್ರಯತ್ನ ಪಟ್ಟಿವಿ. ಸೊ ರಿವಿಷನ್ ಮೂಲಕ ಅಂತ ಕೂಡ ಹೇಳ್ಬೋದು, ಯಾಕಂದರೆ ಪ್ರಿಲಿಮ್ಸ್ ಬರ್ತಾ ಇದೆ, UPSC ಮತ್ತು KPSC ಪ್ರಿಲಿಮ್ಸ್ ಬರ್ತಾ ಇದೆ. ಇದರಲ್ಲಿ ನೀವು ರಿವಿಷನ್ ಮ್ಯಾಪ್ ಮೂಲಕ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನೋಡೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.